ವಿಧಾನಸಭಾ ಕ್ಷೇತ್ರದಲ್ಲಿ ಬಲಿಷ್ಠವಾದಂತಹ ಒಂದು ಕಾಂಗ್ರೆಸ್ ಅನ್ನು ಕಟ್ಟಬೇಕೆಂಬ ಉದ್ದೇಶದಿಂದ ನಾವು ಎಲ್ಲವನ್ನು ಮಾಡುವಂಥದ್ದು. ನಮ್ಮ ಮೊದಲು ಈಗ 25,000ಕ್ಕೆ ಡ್ಯೂಟಿ ಕಾದ್ರೆ ನಾವೆಲ್ಲ ಒಂದಾಗಿ ಎಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಿದಾಗ ಸುಮಾರು 50,000ದ ಮೇಲೆ ನಾವು ಅವರನ್ನು ವಿಜಯಗೊಳಿಸಬೇಕಾಗಿ ಈ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಅವರ ಕೆಲಸ 5 ವರ್ಷದಲ್ಲಿ ಮಾಡುವಂಥ ಕೆಲಸ ಡ್ಯೂಟಿ ಕಾದ್ರೆ ಕೇವಲ 2 ವರ್ಷದಲ್ಲಿ ನಾವು ಎಲ್ಲ ಕೊಂಡು ಪೂರೈಸಿದ್ದಾರೆ. ನೀವು ಗೊತ್ತಾ 220 ಕೋಟಿ ರೂಪಾಯಿ ಅದೇ ಸೇತುವೆ, ತುಂಬೆದಂಡೆ ಸೇತುವೆ, ಇಲ್ಲಿ ತೊಕ್ಕೋಟಲ್ಲಿ ರಸ್ತೆ, ನೀರಿನ ವ್ಯವಸ್ಥೆ ಎಲ್ಲವನ್ನು ಕೂಡ 5 ವರ್ಷದಲ್ಲಿ ಆಗುವಂತಹ ಕೆಲಸವನ್ನು ಅವರು ಕೇವಲ 2 ವರ್ಷದಲ್ಲಿ ಅವರು ಎಷ್ಟು ಭರವಸೆ ಕೊಟ್ಟಿದ್ದಾರೆ ಅದು 2 ವರ್ಷದಲ್ಲಿ ಅವರು ಪೂರೈಸಿದ್ದಾರೆ. ಇನ್ನು ಆಗುವಂತೆಲ್ಲ ನಾವು ಕೂಡ ಬ್ಲಾಕ್ ಅದೇ ವಿವಿಧ ಘಟಕಗಳು ಕೂಡ ನಾವೆಲ್ಲ ಕ್ರಿಯಾಶೀಲರಾಗಿ ಕೆಲಸ ಮಾಡಿದಾಗ ಎಲ್ಲದಲ್ಲಿ ಕೂಡ ನಮಗೆ ಒಗ್ಗಟ್ಟು ಬರ್ತದೆ. ಆದ್ದರಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಎಲ್ಲ ಗ್ರಾಮದಲ್ಲಿ ಕೂಡ ಯೂತ್ ಕಾಂಗ್ರೆಸ್ ಒಂದು ಘಟಕವನ್ನು ಸ್ಥಾಪನೆ ಮಾಡಬೇಕು. ಅಲ್ಲಿ ಎಲ್ಲ ಗ್ರಾಮದಲ್ಲಿ ಕೂಡ ಯೂತ್ ಅಧ್ಯಕ್ಷರನ್ನು ಕೂಡಲೇ ನೇಮಕ ಮಾಡಿ ಒಂದು ಬಲಬಲವಾಗಿ ಬರಬೇಕು. ಸುಮಾರು 10 ಗ್ರಾಮಗಳಿದೆ. ಅದೇ ರೀತಿ ಉಳ್ಳಾಳ ನಗರಸಭೆ, ಕೋಟೆಕಾರ್, ಪಟ್ಟಣ ಪಂಚಾಯತ್, ಅದೇ ರೀತಿ ಸೋಮೇಶ್ವರ ಪುರಸಭೆ ಎಲ್ಲದಲ್ಲೂ ಕೂಡ ಅಧ್ಯಕ್ಷರನ್ನು ಮಾಡಿದಾಗ ಒಂದು ಒಗ್ಗಟ್ಟು ಬರ್ತದೆ, ನಮಗೆ ಜನ ಕೂಡ ಸೇರ್ತದೆ. ಅದೇ ದೊಡ್ಡ ಸಮಾವೇಶ ಕೂಡ ನಾವು ಮಾಡಬೇಕು. ಆ ಸಮಾವೇಶದ ಮೂಲಕ ಜನರಿಗೆ ಡ್ಯೂಟಿಗಾರರು ಯಾವುದೆಲ್ಲ ಕೆಲಸ ಮಾಡಿದ್ದಾರೆ ಅದನ್ನೆಲ್ಲವೂ ನಮಗೆ ಬಹಿರಂಗವಾಗಿ ತಿಳಿಸಲಿಕ್ಕಾಗ್ತದೆ. ಈಗ ನಾವು ಇದ್ದವರಿಗೆ ಮಾತ್ರ ಗೊತ್ತು ಡ್ಯೂಟಿಗಾರರು ಎಷ್ಟು ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತೇಳಿ ಜನರಿಗೆ ಗೊತ್ತಾಗಬೇಕು. ಸಮಾವೇಶವನ್ನು ಮಾಡಬೇಕು. ಅಂತ ದೊಡ್ಡ ಸಮಾವೇಶವನ್ನು ಕೂಡ ನಾವು ಮಾಡಿ ತೋರಿಸಬೇಕು. ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕಂತ ಹೇಳಿ ಎಲ್ಲರಿಗೂ ಕೂಡ ನನ್ನ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಅಧ್ಯಕ್ಷರನ್ನು ವಹಿಸಿರ್ತಕ್ಕಂಥ ಬ್ಲಾಕಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ರಮೇಶ್ ಶೆಟ್ಟಿ ಅವರೇ, ನಾನು ಎಲ್ಲರೂ ಹೇಳಲಿಕ್ಕೆ ಹೋಗಿದ್ರೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಗುರಿಗಳೇ, ನಾಯಕರುಗಳೇ, ಮುಂಭಾಗದಲ್ಲಿರ್ತಕ್ಕಂಥ ಪಕ್ಷದ ಎಲ್ಲ ಮುಖಂಡರುಗಳೇ, ಇಲ್ಲಿ ಇವತ್ತು ನಮಗೆ ಕಳೆದ 2 ತಿಂಗಳ ಹಿಂದೆ ಯುವಕ ಕಾಂಗ್ರೆಸ್ನ ಚುನಾವಣೆ ನಡೆದು ರಿಸಲ್ಟ್ ಬರುವಾಗ ಸ್ವಲ್ಪ ತಡವಾಗಿ ಬಂದಿದೆ. ಇವತ್ತು ನಮ್ಮ ಉಳ್ಳಾಳ ಮಂಗಳೂರು ಅಸೆಂಬ್ಲಿ ಕೌನ್ಸಿಲ್ಸ್ಗೆ ನವಾಜ್ ನರಿಂಗನ್ ರವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಚುನಾಯಿತರಾಗಿದ್ದಾರೆ. ಅದೇ ರೀತಿ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ಗೆ ಸ್ವೀಟಿ ಅವರು ಅಧ್ಯಕ್ಷರಾಗಿ ಯೂತ್ ಕಾಂಗ್ರೆಸ್ ಚುನಾಯಿತರಾಗಿದ್ದಾರೆ. ಅದೇ ರೀತಿ ನಡುಕು ಬ್ಲಾಕಿಗೆ ಪ್ರತಾಪ್ ಕರ್ಕೇರ್ ಅವರು ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ವೈಸ್ ಪ್ರೆಸಿಡೆಂಟ್ ಆಗಿ ನಮ್ಮ ರಕ್ಷಿತ್ ರವರು, ಅದೇ ರೀತಿ ಇನ್ನೂ ಅನೇಕ ಪದಾಧಿಕಾರಿಗಳು ಬರಲಿಕ್ಕಿದ್ದಾರೆ. ಯುವ ಕಾಂಗ್ರೆಸ್ ಇನ್ನೂ ಲಿಸ್ಟ್ ಬರಲಿಕ್ಕೆ ಕೆಲವರು ಜನ ಇದ್ದಾರೆ ಚುನಾಯಿತರಾದವರು, ಅವರೆಲ್ಲ ಮುಂದೆ ಬರ್ತಾರೆ. ಅದೇ ರೀತಿ KPCCಯಲ್ಲಿ ಸುರಯ್ಯರವರು, ಅದೇ ರೀತಿ ನಮ್ಮ CM ರೋಫ್ ಅವರು ಯುವ ಕಾಂಗ್ರೆಸ್ ಪದಾಧಿಕಾರಿಗಳಾಗಿ ನೇಮಕಗೊಂಡಿದ್ದಾರೆ. ಬಹಳ ಸಂತೋಷ. ಇವತ್ತು ಬೆಳಿಗ್ಗೆ ತಾನೇ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಯುವಕ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಕೆಲವೊಂದು ಪದಾಧಿಕಾರಿಗಳನ್ನು ನೇಮಕೊಂಡವರನ್ನು ಇವತ್ತು ಅವರ ಪರಿಚಯ ಮಾಡಿಕೊಂಡು ಪೇರೆಂಟ್ ಅಲ್ಲಿ DCC ಮೀಟಿಂಗ್ ಕೂಡ ನಡೆದಿತ್ತು. ಉತ್ತಮವಾದಂಥ ಕಾರ್ಯಕ್ರಮ ಆಗಿದ್ದೇವೆ. ಇವತ್ತು ಕಾಂಗ್ರೆಸ್ನ ಯುವಕ ಕಾಂಗ್ರೆಸ್ನ ಪದಾಧಿಕಾರಿಗಳು ನಮ್ಮ ಕರ್ತವ್ಯ ಏನು ಅಂತ ತಾವು ತಿಳ್ಕೊಂಡು ಯುವಕರಾಗಿ ಯಾವ ರೀತಿ ಪಕ್ಷಕ್ಕೆ ಸಂಘಟನೆ ಮಾಡ್ಬೋದು, ಪಕ್ಷದ ಸಂಘಟನೆಯನ್ನು ಬೂತ್ ಮಟ್ಟದಿಂದ ಗ್ರಾಮ ಮಟ್ಟಕ್ಕೆ, ಗ್ರಾಮ ಮಟ್ಟದಿಂದ ಬ್ಲಾಕ್ ಮಟ್ಟಕ್ಕೆ, ಬ್ಲಾಕ್ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಯಾವ ರೀತಿ ಯುವಕರನ್ನು ಸಂಘಟಿಸಬಹುದು ಎಂಬುದರ ಬಗ್ಗೆ ತಿಳಿದುಕೊಂಡು ಪಕ್ಷದ ಸಂಘಟನೆ ಮಾಡಬೇಕಾಗಿದೆ. ನಾನು ಕೂಡ 1978ರಲ್ಲಿ NSUಯ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಮೊದಲ ಚುನಾವಣೆಗೆ ಇಲೆಕ್ಟ್ ಆಗಿ ಅವತ್ತಿನಿಂದ ಇವತ್ತಿನಿಗೆ ಕಾಂಗ್ರೆಸ್ನ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿಕೊಂಡು ಬಂದವ. ಯಾವತ್ತು ನಾವು ಅಧಿಕಾರವನ್ನು ಬಯಸದೆ ಯುವಕ ಕಾಂಗ್ರೆಸ್ನಲ್ಲಿ ನಮ್ಮ ಕೆಲಸ ಏನಿದೆ ಅಂತ ಅದನ್ನು ತಿಳ್ಕೊಂಡು ಫಸ್ಟ್ ನಾವು ಚುನಾವಣೆ ಅದನ್ನು ಮಾಡಿ ಇಂಪ್ಲಿಮೆಂಟ್ ಮಾಡಿದಾಗ ಖಂಡಿತವಾಗಿ ಪಕ್ಷ ನಮ್ಮ ಸಂಘಟನೆಯನ್ನು ಗುರುತಿಸಿಕೊಂಡು ನಮಗೆ ಬೇಕಾದಂಥ ಜವಾಬ್ದಾರಿಯನ್ನು ಕೊಡ್ತೇವೆ. ಯುವಕ ಕಾಂಗ್ರೆಸ್ನಲ್ಲಿ ನಾವೆಲ್ಲ BK ಹರಿಪ್ರಸಾದ್ ರವರು, DD ಕಟ್ಟೆಮರ್ ರವರು ನಾವೆಲ್ಲ ಜೊತೆಗೆ ಯುವಕ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದವರು. ತಾರಿಕ್ ಅನ್ವರ್ ಅವರು ಡೆಲ್ಲಿಯಲ್ಲಿ ಯಾವ ರೀತಿ ಯುವಕ ಕಾಂಗ್ರೆಸ್ ಸಂಘಟನೆ ಮಾಡಿ ರಾಷ್ಟ್ರದ ಮೂಲೆ ಮೂಲೆ ಸಂಘಟನೆ ಮಾಡಿಕೊಂಡು ಆವತ್ತಿನ ಕಾಲದಲ್ಲಿ ಯುವಕ ಕಾಂಗ್ರೆಸ್ ಬಹಳ ಒಂದು ಇದಿತ್ತು, ಅವಕಾಶ ಇತ್ತು. ಎಲ್ಲರೂ ಗುರುತಿಸುವಂಥ ವ್ಯವಸ್ಥೆ ನಮ್ಮ ಪೇರೆಂಟ್ ಬಾಡಿಯವರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ AICCಯಿಂದ KPCC, KPCCಯಿಂದ DCC, DCCಯಿಂದ ಬ್ಲಾಕಿನವರು ಕೂಡ ಎಲ್ಲ ಯುವಕ ಕಾಂಗ್ರೆಸ್ ಅನ್ನು ರೆಕಗ್ನೈಸ್ ಮಾಡುವಂಥ ಕೆಲಸ ಖಂಡಿತ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಯುವ ಕಾಂಗ್ರೆಸ್ಗೆ ಚುನಾಯಿತರಾದಂಥ ನೇಮಕಗೊಂಡಂಥ ರಾಜ್ಯದ ಪದಾಧಿಕಾರಿಗಳನ್ನು, ಜಿಲ್ಲೆಯ ಪದಾಧಿಕಾರಿಗಳನ್ನು ಮತ್ತು ಬ್ಲಾಕಿನ ಪದಾಧಿಕಾರಿಗಳನ್ನು ಮತ್ತು ಅಸೆಂಬ್ಲಿ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳನ್ನು ನಾನು ಅಭಿನಂದಿಸಿ ನಿಮ್ಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಒಳ್ಳೆಯ ಕೆಲಸ ಸಂಘಟನೆ ಮಾಡಲಿಕ್ಕೆ ಅವಕಾಶ ಭಗವಂತ ಕೊಡಲಿ ಅಂತ ಹೇಳಿಕೊಂಡು ತಾವು ಈ ಉಳ್ಳಾಳ ಬ್ಲಾಕಿನವರು ಮುಂದೆ ಒಂದು ದಿನ ನಮ್ಮ ಉಳ್ಳಾಳ ಕ್ಷೇತ್ರಕ್ಕೆ ಒಳ್ಳೆಯ ಹೆಸರು ಬರುವಂಥ ಕೆಲಸ ಮಾಡಬೇಕು. ಈಗಾಗಲೇ ಸನ್ಮಾನ್ಯ ಈ ಬ್ಲಾಕಿನ ಯುವಕ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಿರ್ತಕ್ಕಂಥ UT ಖಾದರ್ ಅವರು ಇವತ್ತು ಈ ಬ್ಲಾಕಿನ ಯುವಕ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದುಕೊಂಡು
ಮೊದಲಿಗೆ ಅವರು ಕೂಡ NSA ಇದ್ದವರು. NSA ಇಂದ ಯುವಕ ಕಾಂಗ್ರೆಸ್ಗೆ ಬಂದು ಯುವಕ ಕಾಂಗ್ರೆಸ್ನಲ್ಲಿ ಈ ಬ್ಲಾಕಿನ ಅಧ್ಯಕ್ಷರಾಗಿದ್ದುಕೊಂಡು ತದನಂತರ ಇದೇ ಕ್ಷೇತ್ರದಲ್ಲಿ ಉಪಚುನಾವಣೆಗೆ ಅಸೆಂಬ್ಲಿಯಲ್ಲಿ ಕಂಟೆಸ್ಟ್ ಮಾಡಿಕೊಂಡು ಶಾಸಕರಾಗಿ 3 ಕ್ಯಾಬಿನೆಟ್ಗಳಲ್ಲಿ ಬೇರೆ ಬೇರೆ ಸಂಪುಟದ ಸಚಿವ ಹುದ್ದೆಯನ್ನು ಹೊಂದಿಕೊಂಡು ಇವತ್ತು ಈ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಇದು ಬಹಳ ಹೆಮ್ಮೆಯ ವಿಚಾರವಾಗಿದೆ. ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಯುವಕ ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ಮುಂದಿನ ನಿಮ್ಮ ರಾಜಕೀಯ ಜೀವನದಲ್ಲಿ ಒಳ್ಳೆಯ ಅವಕಾಶ ಇದೆ. ತಾವೆಲ್ಲ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ತಮ್ಮನ್ನು ತಾವು ಗುರುತಿಸುವಂತೆ ಪಕ್ಷದ ಸಂಘಟನೆಗೆ ದುಡಿಬೇಕು ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಯುವಕ ಕಾಂಗ್ರೆಸ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿ ಈ ಎಲ್ಲ ಹುದ್ದೆಗಳಿಗೆ ಕಾಂಗ್ರೆಸ್ ಪಕ್ಷದಿಂದ ಪಕ್ಷದೊಳಗಿನ ಚುನಾವಣೆಯಲ್ಲಿ ಆಯ್ಕೆಯಾಗಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಪ್ರಪ್ರಥಮವಾಗಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸಭೆಯಲ್ಲಿ ಆಸೀನರಾಗಿರತಕ್ಕಂಥ ಆತ್ಮೀಯರಾದಂಥ ಬ್ಲಾಕ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ರಮೇಶ್ ಶೆಟ್ಟಿ ಅವರೇ, ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆತ್ಮೀಯರಾಗಿರತಕ್ಕಂಥ ಸನ್ಮಾನ್ಯ ಸದಾಶಿವ ಉಲ್ಲಾಲ್ ಅವರೇ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷಿನಿ ಚಂದ್ರಿಕಾ ರೈ ಅವರೇ, ರಾಜ್ಯ ಮಟ್ಟದ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಸುರೇಖಾ ಚಂದ್ರಾಸ್ ಅವರೇ, ಆಯ್ಕೆಯಾಗಿರತಕ್ಕಂಥ ಸುರೇಯ ಅಂಜುಮ್ರವರೇ, ಸ್ವೀಟಿ ಅವರೇ, ಶ್ರೀಧರ ಆಳ್ವಾರ್ ಅವರೇ, ಅಬ್ಬೇಕ್ ಅವರೇ ಹಾಗೂ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುಳಿದ ವರ್ಗದ ಅಧ್ಯಕ್ಷರು ಹಾಗೂ ಮಿತ್ರರಾಗಿರತಕ್ಕಂಥ ವಿಶ್ವಾಸ್ ದಾಸರವರೇ, ಉಪಾಧ್ಯಕ್ಷರಾಗಿರತಕ್ಕಂಥ ಮುಸ್ತಫಾ ಅರೇಕಾಲ್ ಅವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತ ನಾಯಕರು, ಮುಂದಿರತಕ್ಕಂಥ ಯುವ ಕಾಂಗ್ರೆಸ್ನ ಮುಂದಾಳುಗಳೇ, ಎಲ್ಲರೂ ಕೂಡ ನಾನು ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತಾ, ಅಧಿಕಾರ ಯಾವತ್ತೂ ಕೂಡ ಯಾರಿಗೂ ಕೂಡ ಶಾಶ್ವತ ಅಲ್ಲ. ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಕೊಡುವ ಮುಖಾಂತರ ಕಾಂಗ್ರೆಸ್ ಪಕ್ಷದ ಜಾತ್ಯತೀತ ಸಿದ್ಧಾಂತವನ್ನ ಇನ್ನಷ್ಟು ಬಲಪಡಿಸತಕ್ಕಂಥ ಶಕ್ತಿ ಯಾರಿಗೆ ಇದೆ ಅಂತ ಹೇಳಿದ್ರೆ ಅದು ಯುವಕ ಕಾಂಗ್ರೆಸ್ಸಿಗೆ ಅನ್ನುವುದನ್ನ ಯುವಕರು ಯಾವತ್ತೂ ಕೂಡ ಮರೆಯಬಾರದು. ನಾವು ಆಲೋಚನೆಯನ್ನು ಮಾಡಬೇಕಾಗುತ್ತೆ. ಕಳೆದ 24 ವರ್ಷಗಳಿಂದ ನಾವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಮನೆ ಮನೆಗೆ ಹೋಗಿ ಪಕ್ಷವನ್ನು ಸಂಘಟನೆ ಮಾಡತಕ್ಕಂಥ ಕೆಲಸವನ್ನು ಮಾಡುವುದರ ಜೊತೆಯಲ್ಲಿ ನಮ್ಮ ಶಾಸಕರು UT5 ಇರಬಹುದು ಅಥವಾ ಇನ್ನೊಬ್ಬರವರ ಕಾಲದಿಂದಲೂ ಕೂಡ ಉಳ್ಳಾಲದ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪ್ರದೇಶದಲ್ಲಿ ಯಾವ ಕೆಲಸವನ್ನು ಮಾಡಬೇಕು, ಯಾವ ಗ್ರಾಮದಲ್ಲಿ ಯಾವ ವಲಯದ ಅಧ್ಯಕ್ಷರನ್ನು ಮಾಡಬೇಕು, ಯಾರನ್ನ ಮಾಡಿದ್ರೆ ಪಕ್ಷವನ್ನು ಕಟ್ಟುವುದು ಅನ್ನೋದನ್ನ ತಿಳ್ಕೊಂಡೇ ನಾವು ಕೂಡ ಪಕ್ಷದಲ್ಲಿ ಕೆಲಸವನ್ನು ಮಾಡಿದೆವು. ಹಾಗಾಗಿ ಕೆಲವೊಂದು ಸಲ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಅನುಭವದ ಮಾತುಗಳು ಏನು ಅಂತ ಹೇಳಿದ್ರೆ, ಅಧಿಕಾರ ಎಲ್ಲರಿಗೂ ಕೂಡ ಆಸೆ ಇರ್ತದೆ, ಯೋಗ್ಯತೆಯೂ ಇರ್ತದೆ. ಆದ್ರೆ ಯೋಗ ಅನ್ನುವಂಥದ್ದು ನಾವೆಲ್ಲರೂ ಕೂಡ ನಮ್ಮಿರ್ತಕ್ಕಂಥ ದೇವರು ಅಂತ ಹೇಳಿ ಯಾವ್ದಿದ್ದಾರ ಅವರು ಕೊಡತಕ್ಕಂಥ ಒಂದು ಭಾಗ್ಯ. ಅಧಿಕಾರ ಸಿಕ್ಕಿದ ತಕ್ಷಣ ಅಧಿಕಾರದ ಜೊತೆಯಲ್ಲಿ ಕೆಲವೊಂದು ವಿಚಾರವನ್ನು ನಾನು ನೇರವಾಗಿ ಮಾತನಾಡಬೇಕಾಗ್ತದೆ. ನಾನು ನೇರವಾಗಿ ಮಾತನಾಡುವನು ಯಾವತ್ತೂ ಕೂಡ ನನಗೆ ಹಾಗಾಗಿ ಕೆಲವರು ಇಂದಿನ ಬೈಯುವುದು. ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾದ್ರೆ ಅಥವಾ ಒಬ್ಬ ಪುರಸಭೆ ಸದಸ್ಯನಾದ್ರೆ ಅಥವಾ ಒಬ್ಬ ನಗರಸಭೆ ಸದಸ್ಯನಾದ ತಕ್ಷಣ ಕಾಂಗ್ರೆಸ್ ಪಕ್ಷ ಅದು 50% ನನ್ನ ವರ್ಚಸ್ಸು ಅನ್ನುವಂತ ಕೆಲವೊಂದು ಭಾವನೆಯನ್ನು ಇಟ್ಟುಕೊಂಡು ಪಕ್ಷವನ್ನು ತುಳಿಯತಕ್ಕಂಥ ಅಥವಾ ಪಕ್ಷಕ್ಕೆ ಕೆಟ್ಟ ಹೆಸರು ತರತಕ್ಕಂಥ ಕೆಲಸವನ್ನು ಮಾಡುವಂತ ಕೆಲವರನ್ನು ನಾನು ನೋಡಿದ್ದೇನೆ. ಹಾಗಾಗಿ ಯೂತ್ ಕಾಂಗ್ರೆಸ್ ಎಲ್ಲರಿಗೂ ಕೂಡ ನಾನು ಪಕ್ಷದ ಒಬ್ಬ ಶಿಸ್ತಿನವನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇಷ್ಟೇ. ಎಲ್ಲರೂ ಕೂಡ ಪಕ್ಷಕ್ಕಾಗಿ ಸನ್ಮಾನ್ಯ UT ಖಾದರ್ ಅವರು ಇವತ್ತು ನಾವೆಲ್ಲ ಕಾಲೇಜಿನಲ್ಲಿ ಒಟ್ಟಿಗಿದ್ದಾಗ UT ಖಾದರ್ ಅವರು SDM ಲಾ ಕಾಲೇಜಿನಲ್ಲಿ NSU ಪ್ರೆಸಿಡೆಂಟ್ ಆದಾಗ ನಾನು ಕೂಡ ಅದೇ ಕಾಲೇಜಿನ ಸ್ಟೂಡೆಂಟ್ ಆದ ಬ್ಯಾಚ್ಮೇಟ್. ನಾನು ಕೂಡ ಅವತ್ತು ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ಭಾರತೀಯ ಯುವ ಮೋರ್ಚಾ ಇವೆಲ್ಲ ಸಂಘಟನೆಗಳ ಜೊತೆಯಲ್ಲಿ ಹೋರಾಟ ಮಾಡುವುದರಲ್ಲಿ ಮುಂಚೂಣಿಯಲ್ಲಿ ಇದ್ದವರು ಯಾರು ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ಇವತ್ತಿನ ಸಭಾಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಅನ್ನೋದನ್ನು ನಾವು ನೆನಪಿಸಬೇಕಾಗ್ತದೆ. ಆವತ್ತಿನ ಕಾಲ ಬಿಜೆಪಿ ಅಷ್ಟೊಂದು ಪ್ರಾಬಲ್ಯ ಇಲ್ಲದೇ ಇದ್ರೂ ಕೂಡ ಅವರ ಸಂಘಟನೆಗಳು ಅನೇಕ ಇತ್ತು. ಬಜರಂಗ ದಳ ಇರ್ಬೋದು, ಯುವ ಮೋರ್ಚಾ ಇರ್ಬೋದು, ಹಿಂದೂ ಯುವ ಸೇನೆ ಇರ್ಬೋದು, ಇನ್ನಿತರ ಅನೇಕ ಸಂಘಟನೆಗಳಿಗೆ ಹೋರಾಟ ಮಾಡತಕ್ಕಂಥ ಒಂದೇ ಒಂದು ಬಲವಾದಂತಹ ಒಂದು ಸಂಘಟನೆ ಇದ್ರೆ ಆವತ್ತಿನ ಕಾಲದಲ್ಲಿ NSU ಎನ್ನುವುದನ್ನು ನಾವು ಇವತ್ತು ನೆನಪಿಸಲಿಕ್ಕೆ ಇಷ್ಟಪಡುವುದು. ನಾವು ನೋಡಿದ್ದೇವೆ ಬಿಜೆಪಿ ಅವರ ಎಲ್ಲ ಸಂಘಟನೆಗಳಿಗೂ ಕೂಡ ನಾವು ತಲೆಗೊಟ್ಟೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇವೆ.
ಧೈರ್ಯ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ. ಇವತ್ತು ಮಹಿಳೆಯರು ಕೂಡ ಅಂಜೂರವರು ಇದ್ದಾರೆ, ನಮ್ಮ ಮಹಿಳಾ ಅಧ್ಯಕ್ಷರು ಇದ್ದಾರೆ, ರೌಫ್ರವರು ಇವತ್ತು ಸೆಕ್ರೆಟರಿ ಆಗಿದ್ದಾರೆ, ನರಿಗಾನರವರು ಇವತ್ತು ನಮ್ಮ ನವಾಜ್ ನರಿಗಾನ್ ಅಂತ ಹೇಳಿದ್ರು ಸರ್. ಹಾಗಾಗಿ ಅವರು ಕೂಡ ಇವತ್ತು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಇದು ಪಕ್ಷದೊಳಗಿನ ಚುನಾವಣೆ. ನಾನು ಸೋತೆ ಅನ್ನುವಂಥ ಬೇಸರ ಯಾರಿಗೂ ಇಲ್ಲ, ಯಾರಿಗೂ ಇರಬಾರದು. ಸೋಲು ಗೆಲುವು ಇರುವಂತದ್ದೇ. ಹಾಗಾಗಿ ನಾನು ಎಲ್ಲ ಗೆದ್ದಿರತಕ್ಕಂಥ ಪದಾಧಿಕಾರಿ ಸ್ಥಾನವನ್ನ ಅಲಂಕರಿಸಿರತಕ್ಕಂಥ ತಮ್ಮಲ್ಲೂ ಕೂಡ ನನ್ನ ಒಂದು ಮಾತು ಏನಂತ ಹೇಳಿದ್ರೆ, ಇವತ್ತು ನೀವು ಹೊಸ ಕಮಿಟಿಯನ್ನು ಮಾಡುವಾಗ ಯಾರೆಲ್ಲ ಚುನಾವಣೆಯಲ್ಲಿ ನಿಂತು ಅಲ್ಪಮತದಿಂದ ಏನಾದರೂ ಸೋಲು ಅನ್ನುವಂತ ಒಂದು ಶಬ್ದಕ್ಕೆ ಅರ್ಥಪೂರ್ಣರಾಗಿದ್ದಾರೆ ಅಂತಾದ್ರೆ ಅವರನ್ನು ಕೂಡ ಸೇರಿಸಿಕೊಂಡು ಪಕ್ಷವನ್ನು ಸಂಘಟನೆ ಮಾಡತಕ್ಕಂಥ ಕೆಲಸವನ್ನು ತಾವುಗಳು ಮಾಡಬೇಕು ಅನ್ನುವಂತ ಒಂದು ಮಾತನ್ನು ನಾನು ನಿಮಗೆ ಇಷ್ಟಪಡೋದು. ಪಕ್ಷದ ಚುನಾವಣೆ ಇರತಕ್ಕಂಥ ಸಂದರ್ಭದಲ್ಲಿ ನಮಗೆಲ್ಲ ಕೆಲವರಿಗೆ ಬೇಸರ ಆಗಿದೆ. ಹೇಗೆಂತ ಹೇಳಿದ್ರೆ ಯುವಕರ ತಂಡವ ಹಿಂಭಾಗವಾಗುತ್ತೋ ಅನ್ನುವಂತ ಒಂದು ಭಯ ಇರುವಂತದ್ದು ಸಹಜ. ಆದ್ರೆ ನಮಗೆಲ್ಲ ಗೊತ್ತು, ಈ ಪಕ್ಷ ಯಾರು ಕೂಡ ಪಕ್ಷದಿಂದ ಯಾರು ಕೂಡ ತೊಂದರೆಗೊಳಗಾದವರು ಯಾರು ಇಲ್ಲ, ಒಂದಲ್ಲ ಒಂದು ಅವಕಾಶವನ್ನು ಪಡ್ಕೊಂಡವರೇ ಇದ್ದರು. ಆದ್ರೆ ಅವಕಾಶಗಳು ಹೆಚ್ಚು ಹೆಚ್ಚು ಯುವಕರಿಗೆ ಕೊಡಬೇಕು. ಯಾವಾಗ ಅವರ ವರ್ಚಸ್ಸನ್ನು ನಾವು ಕೂಡ ಗಮನಿಸಬೇಕಾಗುತ್ತೆ. ಬ್ಲಾಕ್ ಅಧ್ಯಕ್ಷರೇ, ಜಿಲ್ಲಾ ಸಮಿತಿಯ ಕೆಪಿಸಿಸಿಯ ಪದಾಧಿಕಾರಿಗಳು ಕೂಡ ತಾವುಗಳಿದ್ದೀರಿ. ಕೇವಲ ಒಂದು ಪದಾಧಿಕಾರಿ ಸ್ಥಾನಕ್ಕೆ ಅಥವಾ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಾನೆ ಅಂತ ಹೇಳಿದ ತಕ್ಷಣ ಎಲ್ಲ ಸ್ಥಾನಮಾನವನ್ನು ಕೊಡಲಿಕ್ಕೆ ಬರುವುದಿಲ್ಲ. ಒಂದು 5 ವರ್ಷ ನಾವು ಕೂಡ ಗಮನಿಸ್ತೇವೆ. ಅದಾದ ನಂತರ ಏನು ಸ್ಥಾನಮಾನ ಕೊಡಬೇಕು ಅದನ್ನು ಕೊಡತಕ್ಕಂಥ ವಿಚಾರಗಳು ನಡೆಯುತ್ತೆ. ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ಬಹಳಷ್ಟು ಸಂತೋಷ ಏನು ಅಂತ ಹೇಳಿದ್ರೆ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಗ್ರಾಮದ ಹೆಚ್ಚಿನ ಬೂತ್ ಮಟ್ಟದ ಯುವಕರು ಇವತ್ತು ಆಗಮಿಸಿದ್ದೀರಾ. ನನ್ನ ಕಲ್ಲಾ ಪ್ರದೇಶದವರು ಕೂಡ ಇದ್ದಾರೆ, ಅಲ್ಲಿ ಯುವಕರ ಸಂಘಟನೆ ಬಾರಿ ಜೋರಿದೆ. ಅವರು ತೋಯಿ ನನ್ನ ಮನೆ ಹತ್ತಿರದವರು, ಅವರು ಕೂಡ ಅಲ್ಲೆಲ್ಲ ಸೇರಿಕೊಂಡು ಎಲ್ಲರೂ ಕೂಡ ಎಲ್ಲ ಗ್ರಾಮದಲ್ಲಿ ಸೇರಿಕೊಂಡು ಇವತ್ತು ಪಕ್ಷವನ್ನು ಸಂಘಟನೆ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಯುವಕರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡುತ್ತೆ. ನನ್ನ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಯಾರಿಗಾದ್ರೂ ಅನ್ಯಾಯ ಆದಾಗ ಯಾರು ಕೂಡ ಸಹಿಸಿ ಸುಮ್ಮನೆ ಕುಳಿತುಕೊಳ್ಳಬೇಡಿ. ಅಧಿಕಾರ ಇವತ್ತು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಇರಬಹುದು, ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಬರುತ್ತೋ ಇಲ್ಲವೋ ಅನ್ನುವಂಥದ್ದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಯುವಕರಿಗೆ ಎಲ್ಲಿಯಾದ್ರೂ ಕೂಡ ಅನ್ಯಾಯ ಆಗ್ತದೆ ಅಂದಾಗ ಎಲ್ಲ ಯುವಕರು ಒಟ್ಟಾಗಿ ಯಾರ ವಿರುದ್ಧವಾದ ಹೋರಾಟ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ನಿಮ್ಮ ಹಿಂದುಗಡೆ ನಾವುಗಳಿದ್ದೇವೆ, ನಿಮ್ಮ ಹಿಂದುಗಡೆ ನಾವುಗಳಿದ್ದೇವೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅನೇಕರಿಗೆ ಅನ್ಯಾಯ ಆಯಿತು. ಆವಾಗ ನಮ್ಮ ಪಕ್ಷದ ಹಿರಿಯ ನಾಯಕರು ಜಿಲ್ಲೆಯಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಿದ್ದಾರೆ. ಆವತ್ತು ನಾವು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ. ಕೆಲವೊಂದು ವಿಚಾರವನ್ನು ನಮ್ಮ ನಾಯಕರು ಕೂಡ ಸಡಿಲಗೊಳಿಸಿ ಅವರ ಜೊತೆಯಲ್ಲಿ ಹೇಗೆ ಯಾವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅನ್ನೋ ವಿಚಾರ ಎಲ್ಲ ಗೊತ್ತಿದೆ. ಅದೇನೇ ಇರಲಿ, ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳಲ್ಲಿ ನನ್ನ ವಿನಂತಿ, ಯುಟಿ ಖಾದರ್ ಇವತ್ತು ದೇಶದಾದ್ಯಂತ ನಮ್ಮ ಉಲ್ಲಾಲ ಮಂಗಳೂರಿನ ಹೆಸರನ್ನು ವಹಿಸ್ತಾ ಇದ್ದಾರೆ. ಅವರ ಹೆಸರನ್ನು ಇನ್ನಷ್ಟು ಹೆಚ್ಚು ಮಾಡತಕ್ಕಂಥ ಕೆಲಸ ನಾವು ಕೂಡ ಮಾಡಬೇಕು. ಆ ನಿಟ್ಟಿನಲ್ಲಿ ಯುಟಿ ಖಾದರ್ ಅವರ ಹೆಸರು ಇಡೀ ದೇಶದಾದ್ಯಂತ, ಈ ಪ್ರಪಂಚದಾದ್ಯಂತ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಯುಟಿ ಖಾದರ್ ಅವರ ಹೆಸರು ಎಷ್ಟರ ಮಟ್ಟಿಗೆ ಮೇಲೆ ಹೋಗುತ್ತೋ ಅಷ್ಟೇ ಅಭಿವೃದ್ಧಿಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಹೆಚ್ಚೇನು ಮಾತನಾಡದೆ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬರ್ತಾ ಇದೆ, ನಗರಸಭೆ ಚುನಾವಣೆ ಬರ್ತಾ ಇದೆ. ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿರತಕ್ಕಂಥ ಸಿಟಿ ಅವರು ಕೂಡ ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ ಮತ್ತು ಮುಡಿಪು ಅಥವಾ ನಮ್ಮ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಕೂಡ ದಯವಿಟ್ಟು ನೀವು ಬ್ಲಾಕ್ ಕಾಂಗ್ರೆಸ್ನ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಟುಕೊಂಡು ಪಕ್ಷದ ಯಾವುದಾದರೂ ಸಭೆ ಸಮಾರಂಭಗಳಲ್ಲಿ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವಲಯ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಹೆಚ್ಚೆಚ್ಚು ಸಂಘಟನೆ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನುವಂತ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕಾಂಗ್ರೆಸ್. ಯುವ ಕಾಂಗ್ರೆಸ್ನ ಪದಾಧಿಕಾರಿ ಚುನಾವಣೆ ಈ ಮೊದಲು ನಡೆದಿತ್ತು. ನಿನ್ನೆ ದಿನ ಫಲಿತಾಂಶ ಘೋಷಣೆ ಆಯಿತು. ಫಲಿತಾಂಶ ಘೋಷಣೆಯಾದ ತಕ್ಷಣವೇ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ರಮೇಶ್ ಶೆಟ್ಟಿ ಅವರು ಪದಾಧಿಕಾರಿಗಳನ್ನು ಸೇರಿಸಿಕೊಂಡು ಈ ದಿನ ಯಾರೆಲ್ಲ ಚುನಾಯಿತರಾಗಿದ್ದಾರೆ ಮತ್ತು ಯಾರೆಲ್ಲ ಸ್ಪರ್ಧಿಸಿದ್ದಾರೆ ಅವರಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸುವಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕಾಗಿ ಮೊದಲಿಗೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ
ರಮೇಶ್ ಶೆಟ್ಟಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಸಭಾ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷರಾದಂತಹ ರಮೇಶ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಪಕ್ಷದ ಮುಖಂಡರೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ, ಈಗಾಗಲೇ ದಿನೇಶ್ ರೈ ಅವರು ಯುವಕರ ಜವಾಬ್ದಾರಿಯ ಬಗ್ಗೆ ನಮ್ಮ ಮುಂದೆ ಬಹಳ ವಿಶೇಷವಾಗಿ ಮಾತಾಡಿದರು. ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಬಹಳಷ್ಟು ಗಣ್ಯರು ಕೂಡ ಮಾತಾಡಲಿಕ್ಕಿದ್ದಾರೆ. ನಾನು ಹೇಳುವುದು ಇಷ್ಟೇ, ಯುವ ಕಾಂಗ್ರೆಸ್ ಚುನಾವಣೆ ಅದು ಪಕ್ಷದ ಆಂತರಿಕ ಚುನಾವಣೆ. ಪಕ್ಷದ ಆಂತರಿಕ ಚುನಾವಣೆಯಲ್ಲಿ ಯಾರೆಲ್ಲ ಬೇರೆ ಬೇರೆ, ಅದು ರಾಜ್ಯಾಧ್ಯಕ್ಷ ಇರ್ಬೋದು, ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇರ್ಬೋದು, ಜಿಲ್ಲಾಧ್ಯಕ್ಷ ಇರ್ಬೋದು, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಇರ್ಬೋದು, ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಇರ್ಬೋದು, ಉಳ್ಳಲ ಬ್ಲಾಕ್ ಮತ್ತು ಮುನಿಗು ಬ್ಲಾಕ್ನ ಅಧ್ಯಕ್ಷ ಸ್ಥಾನಕ್ಕೆ ಇರ್ಬೋದು, ಯಾರೆಲ್ಲ ಸ್ಪರ್ಧಿಸ್ತಾರೆ, ಸ್ಪರ್ಧಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಪಕ್ಷದಲ್ಲಿ ಯಾವುದೇ ಸ್ಥಾನ ಸಿಕ್ಕಿದರೂ ಕೂಡ ಅದನ್ನು ಜವಾಬ್ದಾರಿಯಾಗಿ ನಿರ್ವಹಿಸುತ್ತೇನೆ ಎಂಬಂತ ಒಂದು ನಂಬಿಕೆಯಿಂದ ಅವರು ಪಕ್ಷದಲ್ಲಿ ಸ್ಪರ್ಧಿಸಿದ್ದಾರೆ. ಇವತ್ತು ಪಕ್ಷದಲ್ಲಿ ಆಂತರಿಕವಾಗಿ ಚುನಾವಣೆ ನಡೆದಾಗ ಹೆಚ್ಚು ಮತದಾನದ ಮೂಲಕ ಈ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದವರಲ್ಲಿ ರೌಫ್ ರವರು ರಾಜ್ಯದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಮತದಾನವನ್ನು ಪಡೆದಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ನಮ್ಮ ಸಿಎಂ ರೌಫ್ ರವರು ಅಂತ ಹೇಳಿ ಹೇಳ್ಕೊಳ್ತಾ ಮೊದಲಿಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ನಡೆದಂತಹ ಚುನಾವಣೆಯಲ್ಲಿ ನಮ್ಮ ನವಾಜ್ ಉಲ್ಲಾರ್ ಅವರ ಬಗ್ಗೆ ತಿಳಿಯದವರು ಇತ್ತೀಚೆಗೆ ಯಾರೂ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಇರುವಂತಹ ಒಬ್ಬ ಆಕ್ಟಿವ್ ವರ್ಕರ್ ರಲ್ಲಿ ಒಬ್ಬ ಉತ್ತಮ ಕಾರ್ಯಕರ್ತ ನವಾಜ್ ನರಿಂಗಾನ ಅವರು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನವಾಜ್ ನರಿಂಗಾನ ಅದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಇರ್ಬೋದು, ಅಥವಾ ಗ್ರಾಮ ಪಂಚಾಯತ್ ನ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದಾಗಿರ್ಬೋದು, ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದಾಗಿರ್ಬೋದು, ಎಲ್ಲ ಸದಸ್ಯರು ಕೂಡ ಒಮ್ಮತದಿಂದ ಆಯ್ಕೆ ಮಾಡಿದಂತ ಒಬ್ಬ ಅಧ್ಯಕ್ಷ ಇದ್ರೆ ಅದು ನವಾಜ್ ನರಿಂಗಾನ. ಇವತ್ತು ಕೇವಲ ನರಿಂಗಾನ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಾನು ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೂಡ ಎಲ್ಲರನ್ನೂ ಕೂಡ ಗುರುತಿಸಬೇಕು, ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನನ್ನ ಕಾರ್ಯಚಟುವಟಿಕೆಯನ್ನು ವಿಸ್ತರಿಸಬೇಕು, ಪಕ್ಷಕ್ಕಾಗಿ ಕೆಲಸ ಮಾಡಬೇಕು ಎಂಬ ಹುಮ್ಮಸ್ಸಿನಿಂದ ಚುನಾವಣೆಗೆ ಸ್ಪರ್ಧಿಸಿದಾಗ ನವಾಜ್ ನರಿಂಗಾನ್ ರವರನ್ನು ಪ್ರತಿಯೊಂದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಬೆಂಬಲಿಸಿದಂತ ಒಬ್ಬ ವ್ಯಕ್ತಿ ನವಾಜ್ ನರಿಂಗಾನ್. ಆದ್ರಿಂದ ಅತ್ಯಂತ ಹೆಚ್ಚು ಮತದಾನದ ಮೂಲಕ ಅವರು ಈ ಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ. ಅದೇ ರೀತಿ ನಮ್ಮ ಆಸಿರ್ ಬೇರಿಮಾರ್ ಇವರು ಜಿಲ್ಲಾ ಕಾರ್ಯದರ್ಶಿಯಾಗಿ ಈಗಾಗಲೇ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಒಬ್ಬ ಉತ್ತಮ ಕಾರ್ಯಕರ್ತ. ನಾನು ನೋಡ್ತಾ ಇದ್ದೇನೆ, ಬಹಳ ಸಣ್ಣ ವಯಸ್ಸಿನಲ್ಲೇ ರಾಜಕೀಯ ಬಂದು ಗ್ರಾಮ ಪಂಚಾಯತ್ ನ ಸದಸ್ಯನಾಗಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿ, ಪ್ರಸ್ತುತ ಕೂಡ ಗ್ರಾಮ ಪಂಚಾಯತ್ ನ ಸದಸ್ಯನಾಗಿ ಕೇವಲ ರಾಜಕೀಯಕ್ಕೆ ಮಾತ್ರ ಸೀಮಿತವಲ್ಲ ನಮ್ಮ ಆಸಿರ್ ಬೇರಿಮಾರ್ ಅವರು ಸಾಮಾಜಿಕ, ಧಾರ್ಮಿಕ ಎಲ್ಲ ಕ್ಷೇತ್ರದಲ್ಲೂ ಕೂಡ, ಅದರಲ್ಲೂ ಕೂಡ ಈ ಮೂರು ವ್ಯಕ್ತಿತ್ವ, ನಮ್ಮ ಸಿಎಂ ರೌಫ್ ಇರ್ಬೋದು, ನವಾಜ್ ಇರ್ಬೋದು, ಆಸಿರ್ ಬೇರಿಮಾರ್ ಇರ್ಬೋದು, ಒಬ್ಬ ಮುಸಲ್ಮಾನ ವ್ಯಕ್ತಿಗಳಾಗಿದ್ರು ಕೂಡ ಎಲ್ಲ ಸಮುದಾಯದ ಜೊತೆ ಉತ್ತಮವಾದ ಬಾಂಧವ್ಯವನ್ನು ಹೊಂದಿದವರು. ಮುಸಲ್ಮಾನರಿಗೆ ಯಾವ ರೀತಿ ಸಹಾಯ ಮಾಡ್ತಾರೆ, ಅದೇ ರೀತಿ ಅನ್ಯ ಧರ್ಮೀಯರ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರ ಆಗು ಹೋಗುಗಳಲ್ಲಿ, ಅವರ ಕಷ್ಟ ಸುಖಗಳಲ್ಲಿ ಸ್ಪಂದಿಸುವಂತಹ ವ್ಯಕ್ತಿಗಳು. ಅದೇ ರೀತಿ ನಮ್ಮ ಬ್ಲಾಕಿಗೆ ನಮ್ಮ ಪ್ರತಾಪ್ ಅವರು ರಾಜಕೀಯವಾಗಿ ಅವರ ತಂದೆಯ ಜೊತೆ ಪಳಗಿದವರು ಮಾತ್ರವಲ್ಲ, ಅವರು ಎಲ್ಲ ಕ್ಷೇತ್ರದಲ್ಲೂ ಪ್ರತಾಪ್ ಅವರನ್ನು ಕೂಡ ಸಣ್ಣದಿಲ್ಲ ನಾನು ನೋಡ್ತಾ ಇದ್ದೇನೆ. ಬೇರೆ ಬೇರೆ ಅದು ಕ್ರೀಡಾ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಂಘಟನೆಯ ಮೂಲಕ ರಾಜಕೀಯದಲ್ಲಿ ತನ್ನನ್ನು ಯಾರೆಲ್ಲ ತೊಡಗಿಸಿಕೊಳ್ತಾರೆ ಅವರನ್ನು ರಾಜಕೀಯದಲ್ಲಿ ಸೋಲಿಸಲಿಕ್ಕೆ ಯಾವ ಶಕ್ತಿಗೂ ಸಾಧ್ಯ ಇಲ್ಲ ಅಂತ ಒಬ್ಬ ವ್ಯಕ್ತಿತ್ವ ನಮ್ಮ ಪ್ರತಾಪ್ ಅವರು ಮುಡಿಪು ಬ್ಲಾಕಿಗೆ ಈಗಾಗಲೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ನಮ್ಮ ಪ್ರೀತಿಯವರು ನಾವು ಹೊಸಮುಖವಾಗಿ ಮೊನ್ನೆ ನೋಡಿದ್ದೇವೆ, ಯುವ ಕಾಂಗ್ರೆಸ್ಗೆ ಸ್ಪರ್ಧಿಸುವಂತ ಒಂದು ಸಂದರ್ಭದಲ್ಲಿ ಹೊಸಮುಖವಾದರೂ ಕೂಡ ಅವರ ಚುರುಕುತನ, ಒಂದು 10-15 ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿದ ರೀತಿಯಲ್ಲಿ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಕೂಡ ಸ್ಪಂದಿಸಿದ್ದು ಮಾತ್ರವಲ್ಲ, ಹಿರಿಯರ ಮಾರ್ಗದರ್ಶನದಲ್ಲಿ ಸ್ಪಂದಿಸಿದ್ರಿಂದ ಇವತ್ತು ಉಳ್ಳಾಲ ಬ್ಲಾಕಿನ ಯುವ ಕಾಂಗ್ರೆಸ್ಗೆ ಒಬ್ಬ ಕ್ರಿಶ್ಚಿಯನ್ ಕ್ರೈಸ್ತ ಮಹಿಳಾ ಅಧ್ಯಕ್ಷರಾಗುವಂತ ಒಂದು ಅವಕಾಶ ಆಯಿತು. ನಾನು ಎಲ್ಲ ಪದಾಧಿಕಾರಿಗಳನ್ನು ಈ ಜವಾಬ್ದಾರಿಯುತ ಸ್ಥಾನದಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಅದರ ಜೊತೆಗೆ ಯಾರೆಲ್ಲ ಸ್ಪರ್ಧಿಸಿದ್ದಾರೆ ಅವರಿಗೆ ಸ್ಪರ್ಧಿಸಿದರೆ ಅಧ್ಯಕ್ಷ ಸ್ಥಾನ ಸಿಗದೇ ಇರಬಹುದು, ಪ್ರಧಾನ ಕಾರ್ಯದರ್ಶಿ ಸ್ಥಾನ ಸಿಗದೇ ಇರಬಹುದು, ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿಯುತವಾದಂತಹ ಸ್ಥಾನಮಾನ ಯೂತ್ ಕಾಂಗ್ರೆಸ್ ನಲ್ಲಿ ಖಂಡಿತ ಸಿಗ್ತದೆ. 2ನೇ ಸ್ಥಾನ ಬಂದವರಿಗೆ ಉಪಾಧ್ಯಕ್ಷ, ಇನ್ನೊಬ್ಬರಿಗೆ ಪ್ರಧಾನ ಕಾರ್ಯದರ್ಶಿ, ಇನ್ನೊಬ್ಬರಿಗೆ ಕಾರ್ಯದರ್ಶಿ, ಬೇರೆ ಬೇರೆ ಸ್ಥಾನಗಳು ಸಿಕ್ಕಿದಂತಹ
ಸಂದರ್ಭದಲ್ಲಿ ಯಾರೆಲ್ಲ ಈಗ ಅಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಗಿದ್ದಾರೆ, ತಾವು ಮುಂದೆ ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಜೊತೆ ಯಾರೆಲ್ಲ ಸ್ಪರ್ಧಿಸ್ತಾರೆ ಅವರೆಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು ಈ ಭಾಗದಲ್ಲಿ ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡಬೇಕು. ನಾನು ಯುವ ಕಾಂಗ್ರೆಸ್ನವರಿಗೆ ನನ್ನ ಒಂದು ಕಿವಿ ಮಾತು, ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾದಂತಹ ಯುಟಿ ಖಾದರ್ ಅವರಿದ್ದಾರೆ. ಅವರು ಪ್ರಸ್ತುತ ಕರ್ನಾಟಕ ವಿಧಾನಸಭೆಯಲ್ಲಿ ಸಭಾಧ್ಯಕ್ಷರಿದ್ದಾರೆ. ಅವರ ಸಲಹೆ ಸೂಚನೆಗಳು, ಅದೇ ರೀತಿ ನಮ್ಮ ಹಿರಿಯ ಕಾಂಗ್ರೆಸ್ನವರು ಪಕ್ಷದ 2 ಜಂಟಿ ಬ್ಲಾಕ್ನ ಅಧ್ಯಕ್ಷರುಗಳು, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವಿವಿಧ ಸಂಘಟನೆಗಳಲ್ಲಿ ಅದು ಮಹಿಳಾ ಕಾಂಗ್ರೆಸ್ ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತ ಘಟಕ ಇರ್ಬೋದು, ಬೇರೆ ಬೇರೆ ಘಟಕಗಳವರ ವಿಶ್ವಾಸವನ್ನು ಕೂಡ ಪಡೆದುಕೊಂಡು ಯುವ ಕಾಂಗ್ರೆಸ್ ಪಕ್ಷ ಸಂಘಟಿಸುವಲ್ಲಿ ತಮ್ಮ ಯುವಕರ ಪಾತ್ರ ಮಹತ್ವದ್ದು. ಅವೆಲ್ಲರೂ ಕೂಡ ಈಗಾಗಲೇ ಒಂದು ಕ್ಷೇತ್ರದಲ್ಲಿ ಆಯ್ಕೆ ಆದರೂ ಕೂಡ ಬೂತ್ ಮಟ್ಟದಿಂದ ಯುವಕರನ್ನು ಪ್ರತಿಯೊಂದು ಬೂತ್ನಲ್ಲೂ 10-15 ಜನ ಯುವಕರನ್ನು ಸಂಘಟಿಸುವ ಮೂಲಕ ಈ ಭಾಗದಲ್ಲಿ ಪಕ್ಷವನ್ನು ಸಂಘಟಿಸಿ ಈ ಮೊದಲು ನಾವು ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು, ಬೇರೆ ಬೇರೆ ಚುನಾವಣೆಯನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ. ಮುಂದಿನ ಹಂತದಲ್ಲಿ ತಮ್ಮ ಜವಾಬ್ದಾರಿಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮ ಪಂಚಾಯತ್ ನಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ಲುವ ಹಾಗೆ ಮಾಡಬೇಕು. ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಅದರ ಕೂಡ ಮುಂದೆ ನಡೆಯುವಂತಹ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇನ್ನೂ ಹೆಚ್ಚಿನ ಹಂತದಿಂದ ಗೆಲ್ಲುವ ಹಾಗೆ ಮಾಡುವಲ್ಲಿ ತಮ್ಮ ಯುವಕರ ಪಾತ್ರ ಮಹತ್ವದ್ದು ಎಂಬುದನ್ನು ತಾವೆಲ್ಲರೂ ಕೂಡ ಅರಿತುಕೊಂಡು ಎಲ್ಲರ ಹಿರಿಯರ ಮಾರ್ಗದರ್ಶನದೊಂದಿಗೆ ಇವತ್ತು ತಾವು ಏನು ಅಧಿಕಾರವನ್ನು ಪಡೆದುಕೊಂಡು ಇವತ್ತು ನಮಗೆ ಸನ್ಮಾನ ಮಾಡ್ತಾರೆ. ಇವತ್ತು ಮಾಡುವಂತಹ ಸನ್ಮಾನ ನಿಮಗೆ ಸಿಗುವಂತಹ ಗೌರವ ಅಲ್ಲ, ನಿಮಗೆ ಸಿಗುವಂತಹ ಜವಾಬ್ದಾರಿ ಅಂತ ಹೇಳಿ ನಾವು ಭಾವಿಸಬೇಕು. ಜವಾಬ್ದಾರಿಯನ್ನು ಎತ್ತರಿಸುವಂತಹ ಒಂದು ಕೆಲಸವನ್ನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ. ತಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ನನ್ನ ವೈಯಕ್ತಿಕವಾದಂತಹ ಕೃತಜ್ಞತೆ ಅಭಿನಂದನೆಯನ್ನು ಸಲ್ಲಿಸಿ ಅವಕಾಶಕ್ಕಾಗಿ ಒಂದಿಷ್ಟು ಮಾತು ಮುಗಿಸ್ತೇನೆ. ಜೈ ಹಿಂದ್ ಕಾಂಗ್ರೆಸ್. ಇಲ್ಲಿರುವ ಎಲ್ಲ ನಾಯಕರುಗಳು, ನಾನೆಲ್ಲರ ಹೆಸರು ಹೇಳುವುದಿಲ್ಲ, ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಯುವಕರು ಯೂತ್ ಕಾಂಗ್ರೆಸ್ ನಮ್ಮ ಬಂಡಾರ ಜಗನ್ನಾಥ್ ಶೆಟ್ಟಿ ಅವರನ್ನು ನೆನಪಿಸ್ತದೆ. ಇಲ್ಲಿರುವ ದಿನೇಶ್ ಆಗಿರ್ಬೋದು ಅಥವಾ ಇಲ್ಲಿರುವ ಎಲ್ಲ ನಾಯಕರು, ಹೆಚ್ಚಿನ ಯುವಕರೆಲ್ಲ ನಾವು ನಮ್ಮ ಬಂಡಾರ ಜಗನ್ನಾಥ್ ಶೆಟ್ಟಿ ಅವರ, ನಮ್ಮ ಇನ್ಕ್ಲೂಡಿಂಗ್ ನಮ್ಮ ಈ ಶಾಸಕರಾದಂತಹ ನಮ್ಮ ಸಭಾಪತಿಗಳಾದಂತಹ ಯುಟಿ ಖಾದರ್ ಅವರು ಕೂಡ ಬಂಡಾರ ಜಗನ್ನಾಥ್ ಶೆಟ್ಟಿ ಅವರ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರಾಗಿದ್ದರು. ನಾವು ಒಟ್ಟಿಗೆ, ನಾನು ಮಂಗಳೂರು ನಗರ ಬ್ಲಾಕಿನ ಅಧ್ಯಕ್ಷರಾಗಿದ್ದರು, ಉಳ್ಳಾಲ ಬ್ಲಾಕಿನ ಅಧ್ಯಕ್ಷರಾಗಿದ್ದರು. ನಾವೆಲ್ಲ ಬಂಡಾರ ಜಗನ್ನಾಥ್ ಶೆಟ್ಟಿ ಅವರಿಗೆ ನೆನಪಿಸಿಕೊಳ್ಬೇಕಾಗ್ತದೆ. ಬಲಿಷ್ಠರಾದ ಒಂದು ಯುವ ನಾಯಕರಾಗಿ ಯುವಕರನ್ನು ಬೆಳೆಸುವಲ್ಲಿ ಮಾರ್ಗದರ್ಶಕರು ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ. ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಏನೊಂದು ಯುವಕ ಕಾಂಗ್ರೆಸ್ ಅನ್ನು ಚುನಾಯಿತ ಪ್ರತಿನಿಧಿಗಳ ಮೂಲಕ ಮೆಂಬರ್ಸ್ ಮಾಡಿ ಎಲೆಕ್ಷನ್ ಮಾಡುವಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಉತ್ತಮ ಪ್ರಕ್ರಿಯೆ. ಯಾಕಂದ್ರೆ ಮುಂಚೆ ಏನಾಗ್ತಿತ್ತಂದ್ರೆ ಖಾಲಿ ಅವರಿಗೆ ಹತ್ತಿರದವರನ್ನು ಅವರು ಕಮಿಟಿಗೆಲ್ಲ ಸೇರಿಸ್ಕೊಳ್ಳೋದು, ಅವರಿಗೆ ಅಥವಾ ನಾಯಕರಿಂದ ಒಂದು ಸೂಚನೆ ಮಾಡಿದವರನ್ನು ಆಯ್ಕೆ ಮಾಡುವುದು ಅಂತ ಪ್ರಕ್ರಿಯೆ ಇತ್ತು. ಈಗ ಹಾಗೆ ಅಲ್ಲ, ಯುವಕರನ್ನು ಯಾರು ಹೆಚ್ಚು ಮೆಂಬರ್ ಮಾಡ್ತಾರೆ ಅವರಿಗೆ ಅಲ್ಲಿ ಸ್ಥಾನ, ಅಧ್ಯಕ್ಷ ಸ್ಥಾನ ಸಿಗ್ತದೆ, ಉಪಾಧ್ಯಕ್ಷ ಸ್ಥಾನ ಸಿಗ್ತದೆ, ಬೇರೆ ಬೇರೆ ಸ್ಥಾನಗಳಿಂದ ಅವರು ಗುರುತಿಸಿಕೊಳ್ತಾರೆ. ಹಾಗಂತ ಹೇಳಿ ಸ್ವಲ್ಪ ಮತಗಳ ಅಂತರದಿಂದ ಸೋತಿದ್ದವರು ನಮ್ಮ ಕಾಂಗ್ರೆಸ್ ಪಕ್ಷದ ಯುವಕರೇ ಆಗಿರ್ತಾರೆ. ನಾವು ಅವರನ್ನು ಕೂಡ ದೂರ ಇಡದೆ, ಅಂದ್ರೆ ಪ್ರತ್ಯೇಕ ಗ್ರೂಪ್ಗಳಾಗದೆ ಅವರನ್ನು ಕೂಡ ಕಾಂಗ್ರೆಸ್ ಪಕ್ಷದ ಈ ಯೂತ್ ಕಾಂಗ್ರೆಸ್ಸಿನ ಕಮಿಟಿಗಳೊಂದಿಗೆ ಸೇರಿಸಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಪಕ್ಷವಾಗಿ ಬೆಳೆಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಯಾಕಂದ್ರೆ ವೈರತ್ವ ಇರಬಾರ್ದು. ನಮ್ಮಲ್ಲಿ ಏನು ಮೆಂಬರ್ಶಿಪ್ ಆಗಿದೆ, ಏನು ನಾವು ಆಯ್ಕೆ ಆಗಿದ್ದೇವೆ, ನಾವು ಅವರನ್ನು ದೂರ ಇಟ್ಟು ನಾವು ಅದನ್ನು ವಿಜೃಂಭಣೆಯ ಆಚರಣೆ ಮಾಡೋದು, ಅವರಿಗೆ ತುಂಬಾ ನೋವು ಮಾಡೋದು, ಅವರ ಇನ್ನೊಂದು ಗ್ರೂಪಿನೊಟ್ಟಿಗೆ ಸೇರೋದು, ಅವರದೊಂದು ಪ್ರತ್ಯೇಕ ಗ್ರೂಪ್ ಮಾಡೋದು, ಅಥವಾ ಅವರೊಂದು ನಮ್ಮ ಪಕ್ಷದಿಂದ ಸ್ವಲ್ಪ ದೂರ ಹೋಗುವಂತ ಸಂದರ್ಭ ಯಾವತ್ತೂ ಬರಬಾರ್ದಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅದು ಬಹಳ ಮುಖ್ಯ. ಯಾಕಂದ್ರೆ ಅವರಿಗೆ ಸ್ವಲ್ಪ ನೋವು ಇರ್ಬೋದು, ಅವರಿಗೆ ಇತರ ಸ್ಥಾನಗಳನ್ನು ಕೊಟ್ಟು ಪಕ್ಷದಲ್ಲಿ ಸಾಕಷ್ಟು ಸೇವೆ ಮಾಡಿ ಕೆಲಸ ಮಾಡಿ ಬೇಕಷ್ಟು ಕಮಿಟಿಗಳಿದೆ, ಬೇಕಾದಷ್ಟು ಅವಕಾಶಗಳಿದೆ. ನಾನು ಒಂದು NSY ಜಿಲ್ಲಾಧ್ಯಕ್ಷರಾಗಿ ನಮ್ಮ ಖಾದರ್ ಅವರ ಅಧ್ಯಕ್ಷರಾಗಿರುವಾಗ ಆನಂತರ ಅಧ್ಯಕ್ಷರು 1 ವಾರದ ಅಧ್ಯಕ್ಷರಾಗಿ ನನಗೆ ಆರ್ಡರ್ ಆಗಿದೆ. 1 ವಾರದಲ್ಲಿ ನಾನು ಬದಲಾವಣೆ ಮಾಡಿದೆ. ಅದು ನಾನು ಆವಾಗ ಕೇಬಲ್ ಆಪರೇಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಈವ್ನಿಂಗ್ ಕಾಲೇಜ್ ಸ್ಟೂಡೆಂಟ್ ಆಗಿದ್ದೆ. ನಾನು ಆಪರೇಟರ್, ನಾನು ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅದನ್ನು ಫ್ಯಾಕ್ಸ್ ಮಾಡಿದ್ರು ಡೆಲ್ಲಿಗೆ. ಇದೆಲ್ಲ ನಡೀತದೆ, ರಾಜಕೀಯದಲ್ಲೆಲ್ಲ ಒಂದು ಅವಕಾಶ ಸಿಗ್ತದೆ, ಕಳ್ಕೊಳ್ತೇವೆ ನಾವು. ಆದರೆ ನಾನು ಏನು ಬೇಸರ ಮಾಡ್ಕೊಳ್ಳಿಲ್ಲ. ನನಗೆ ಮತ್ತೆ ನಮ್ಮ ನಾಯಕರುಗಳು, ನೀನು NSY ನೀನು ಕೆಲಸ ಮಾಡಿದೆಲ್ಲ ಸಾಕು, ನಿಮಗೆ ಮತ್ತೆ ಅಧ್ಯಕ್ಷ ಸ್ಥಾನಕ್ಕೆ ನೀನು ಹೋರಾಟ ಮಾಡೋದು ಬೇಡ, ಇನ್ನು ಯೂತ್ ಕಾಂಗ್ರೆಸ್ನ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡ್ತೇವೆ, ನಿಮಗೆ ಯೂತ್ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಕೊಡ್ತೇವೆ ಅಂತ ಹೇಳಿ ಬಂಡಾರ ಜಗನ್ನಾಥ್ ಶೆಟ್ಟಿ ಅವ್ರ ಹೇಳಿ ನನ್ನ ಯೂತ್ ಕಾಂಗ್ರೆಸ್ನ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿದ್ರು. ಅದು ಯಾಕೆ ಹೇಳ್ತೇನೆ ಅಂದ್ರೆ, ವಂಚಿತರಾಗಿ ನಾವು ಮನಸ್ಸಿಗೆ ನೋವು ಮಾಡಿ ಪಕ್ಷದ ಮೇಲೆ ಬೇಸರ ಮಾಡ್ಕೊಂಡು ದೂರ ಇರುವಂತ ಸಂದರ್ಭ ಬರಬಾರದು ಯಾವತ್ತು.
ಅವಕಾಶ ಖಂಡಿತವಾಗಿಯೂ ಇದೆ ಇವತ್ತಲ್ಲ ನಾಳೆ. ಆಮೇಲೆ ನನ್ನನ್ನು ಮೇನ್ ಕಾಂಗ್ರೆಸ್ನ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಮಂಗಳೂರು ನಗರ ಬ್ಲಾಕ್ ಕಾಂಗ್ರೆಸ್ನ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿದೆ. ಪ್ರತಿ ಬ್ಲಾಕ್ ಪ್ರೆಸಿಡೆಂಟ್ ಯೂತ್ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ 7 ವರ್ಷ ಕೆಲಸ ಮಾಡಿದ್ದೇನೆ. ಮತ್ತೆ ಬ್ಲಾಕ್ ನಗರ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ 7 ವರ್ಷ ಕೆಲಸ ಮಾಡಿದೆ. ಇದು ನಾನು ಕೇಳಿದಲ್ಲ, ನಮ್ಮ ಜೆ.ಎಲ್. ಅವರು, ನಮ್ಮ ಸುರೇಶ್ ಬಲ್ ಅವರು ಇವರೆಲ್ಲ ಬೆಂಗಳೂರಿಗೆ ಹೋಗಿ ಅವರೇ ಆರ್ಡರ್ ಮಾಡಿ ನನಗೆ ಹೇಳದೇ ಬಂದು ಅನೌನ್ಸ್ ಮಾಡಿ ನನ್ನ ನಿಲ್ಲಿಗೆ ಅನೌನ್ಸ್ ಮಾಡಿದ್ದಾರೆ. ಆಗ ಅಶ್ರಫ್ ಅವರು ಒಂದು ಸ್ವಲ್ಪ ಪಕ್ಷದಿಂದ ಸ್ವಲ್ಪ ದೂರ ನಿಂತಿದ್ರು, ನ್ಯೂಟ್ರಲ್ ಆಗಿದೆ. ಈ ಸಂದರ್ಭದಲ್ಲಿ ಅಲ್ಲಿ ಅವಶ್ಯಕತೆ ಇತ್ತು ಒಂದು ಬ್ಲಾಕ್ ಪ್ರೆಸಿಡೆಂಟ್, ನನ್ನನ್ನು ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿ. ಇದು ನಾನು ಕೇಳಿ ಸಿಕ್ಕಿದಂತಲ್ಲ, ನನ್ನ ಗುರುತಿಸಿ ಆರ್ಗನೈಸಿಂಗ್ ಕೆಪಾಸಿಟಿ ಅಂತ ನನಗೆ ಕೊಟ್ಟರು. ಅದು 7 ವರ್ಷ ಆದ್ಮೇಲೆ ನಮ್ಮ ಶಾಸಕರೇ ನನಗೆ ಹೇಳಿದ್ರು, ನಿನ್ನ ಟರ್ಮ್ ಚೇಂಜ್ ಆಗ್ತದೆ, ನೀನು ಈಗಲೇ ಒಂದು OBC ಅಧ್ಯಕ್ಷರಾಗಬೇಕು, ಒಂದು ಪಕ್ಷದಲ್ಲಿ ಅವಕಾಶ ಇದೆ, ನೀವು OBC ಅಧ್ಯಕ್ಷರಾಗಬೇಕು. ನನಗೆ ನಾನಾಗಿ ಕೇಳೋದಿಲ್ಲ ಸರ್, ನೀವು ಯಾವ ಪಕ್ಷ ಸ್ಥಾನ ಕೊಟ್ಟರು ನಾನು ಕೆಲಸ ಮಾಡಿಲ್ಲ, ನಂಗೆ ಇಲ್ಲದಿದ್ರು ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿದೆ. ಆದರೆ ನಮ್ಮ UD ಖಾದರ್ ಅವರು, ರಮನಾಥ್ ರೈ ಅವರು, ಜೆ.ಎಲ್. ಅವರು, ಐವಣಿಸ್ ಅವರು ಎಲ್ಲರೂ ಸಹಮತದಿಂದ ನಿಜವಾಗಿ ನಮ್ಮ ದಿನೇಶ್ ಕುಂಬಲ್ ಅವರಿದ್ರು, ಅವರು ಕಾಂಪಿಟೇಟರ್ ಆಗಿದ್ರು, ಅವರಿಗೆ ಅವಕಾಶ ಸಿಗುವುದರಲ್ಲಿ ಇತ್ತು. ಖಾದರ್ ಅವರ ಹೆಸರನ್ನು ಕೂಡ ಹೇಳಿದರು. ಆದರೆ ಬಾಕಿಯವರೆಲ್ಲರೂ ಹೇಳಿದ್ರು ವಿಶ್ವಾಸ್ ದಾಸ್ಗೆ ಒಂದು ಅವಕಾಶ ಕೊಡುವ, OBC ಇದ್ದಾರೆ, ಮುಂಚೆ ಇದ್ದವರು ಕೂಡ ಅವರ ಕಮ್ಯುನಿಟಿಯವರೇ ಆಗಿದ್ರು, ಒಂದು ಅವಕಾಶ ಅವರದೇ ಕಮ್ಯುನಿಟಿಗೆ ಗುರುತಿಸಲಿಕ್ಕೆ ಆಗ್ತದೆ ಅಂತ ಹೇಳಿ ನನ್ನನ್ನೇ ಮತ್ತೆ OBC ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿ ನಾನು ಈ ಎಲ್ಲ ಜಿಲ್ಲಾ OBC ಎಲ್ಲ ಘಟಕದ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳನ್ನು ಕಮಿಟಿ ಮಾಡಿ ಎಲ್ಲ ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ನಾನು ಯಾಕೆ ಹೇಳಿದ್ದೇನೆ ಅಂದ್ರೆ, ನನಗೆ ಸಿಕ್ಕಿದ್ದನ್ನು ನಾನು ಪಡ್ಕೊಂಡೆ ಅಂತ ಖುಷಿ ಕೊಡೋದಲ್ಲ, ಆದರೆ ನನಗೆ ಇಲ್ಲದಿದ್ರು ಕೂಡ ಪಕ್ಷ ನನ್ನ ಗುರುತಿಸಿ ಕೊಟ್ಟಿದೆ, ನಾನು ಕೇಳದಿದ್ರು ಕೂಡ ನನಗೆ ಕೊಟ್ಟಿದೆ. ಇದು ನಮ್ಮ ಪಕ್ಷದ ಬಗ್ಗೆ ಇರುವಂತಹ ಅಭಿಮಾನವನ್ನು ಸೂಚಿಸ್ತದೆ. ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ವರ್ಗದ ಜನರಿಗೆ ಕೂಡ ಕಾಂಗ್ರೆಸ್ ಪಕ್ಷ ಗುರುತಿಸಿ ಅವಕಾಶ ಕೊಡ್ತದೆ ಎಂಬುದಕ್ಕೆ ನಾವೆಲ್ಲ ಉದಾಹರಣೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಮ್ಮ UD ಖಾದರ್ ಅವರನ್ನ ನೋಡಿ ಸಭಾಪತಿಗಳಾಗಿ ಅವ್ರು ಹೇಳಿದ್ರು, ನಿಮ್ಗೆ ಅವರಿಗೆ ಕೆಲವು ತುಂಬಾ ಜನ ಟೀಕೆಗಳನ್ನು ಮಾಡಿದ್ರು, ಅವ್ರಿಗೆ ಹಾಗೆ ಆಗ್ತದೆ, ಕನ್ನಡ ಮಾತಾಡೋದು ಹೀಗೆ ಆಗ್ತದೆ, ಎಂತೆಂತೆಲ್ಲ ಟೀಕೆ ಮಾಡಿದ್ರು. ಆದರೆ ಯಾರು ಸಭಾಪತಿಗಳು ಈವರೆಗೆ ಮಾಡದಂಥದನ್ನು ಮಾಡಿ ತೋರಿಸಿದ್ರು. ಇಡೀ ಕರ್ನಾಟಕದ ಸಭಾಪತಿ ಆ ಭವನವನ್ನೇ ಬದಲಾವಣೆ ಮಾಡಿದ್ದಾರೆ. ಅದಕ್ಕೆ ಏನಾದರೂ ಒಂದು ಸ್ಟಾರ್ಟಿಂಗ್ ಅಲ್ಲಿ ನಾನು ಹೋಗಿದ್ದೆ, ಅದಕ್ಕೆ ಒಂದು ಎಂಟ್ರೆನ್ಸ್ ಆಗಲಿ, ಅದರಲ್ಲಿ ಒಂದು ವುಡ್ಡಿನ ವರ್ಕ್ ಆಗಲಿ, ಒಳಗಿನ ಒಂದು ಫರ್ನಿಚರ್ ವರ್ಕ್ ಆಗಲಿ, ಒಂದು ಇಡೀ ಆ ಸಭೆಯನ್ನೇ ಹೇಗೆ ಒಂದು ಮುಂದುವರಿಸಿಕೊಂಡು ಹೋಗ್ತಾರೆ. ಆ ಬಿಜೆಪಿ ಅವರಿಗೆ ಏನು ಮಾತಾಡಲಿಕ್ಕೆ ಅವಕಾಶ ಇಲ್ಲದಾಗೆ ಎಲ್ಲರನ್ನು ಒಟ್ಟಿಗೆ ಬ್ಯಾಲೆನ್ಸ್ ಮಾಡಿಕೊಂಡು ಅವರು ಕೊಟ್ಟ ತಮಾಷೆ ಮಾತುಗಳನ್ನು ಕೂಡ ಅದಕ್ಕೆ ತಕ್ಕ ಉತ್ತರವನ್ನು ಕೊಡುತ್ತಾ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ, ನಾವು ಖುಷಿ ಪಡಬೇಕು. ಪಕ್ಷ ಕಾಂಗ್ರೆಸ್ ಪಕ್ಷ ನಮಗೆ ಖಂಡಿತವಾಗಿ ಒಳ್ಳೆ ಅವಕಾಶ ಕೊಡ್ತಾರೆ. ಹೆಚ್ಚು ಮಾತಾಡೋದಿಲ್ಲ, ಹೆಚ್ಚಿನ ಮಾತಾಡಿದ್ದಾರೆ. ಇವತ್ತಿನ ಎಲ್ಲ ನಮ್ಮ ರಕ್ಷಿತ್ ಇರ್ಬೋದು, ಮತ್ತೆ ನವಾಜ್ ಅವರು ಇರ್ಬೋದು, ಎಲ್ಲ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಗಳು ಸೆಲೆಕ್ಟ್ ಆಗಿದ್ದಾರೆ. ನೀವು ಖಂಡಿತವಾಗಿಯೂ ಬಿಜೆಪಿ ಅವರಿಗೆ ತಕ್ಕ ಯುವಕರಿಗೆ ತಕ್ಕ ಪಾಠ ಕಲಿಸುವಂತ ಕೆಲಸವನ್ನು ನಾವು ಮಾಡಬೇಕು. ಅವ್ರು ಬೇಡಂತೆಲ್ಲ ಕೆಲಸಗಳನ್ನು ಮಾಡ್ತಾರೆ. ನಮ್ಮ ಯುವಕರು ಬಲಿಷ್ಠರಾಗಿದ್ದಾರೆ. ನಾವು ಸಹ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸ್ತೇವೆ, ನಮ್ಮ ಯಾವುದೇ ರೀತಿ ನಾವು ಪ್ರತ್ಯುತ್ತರ ಕೊಡ್ತೇವೆ ಎಂಬುದನ್ನು ನೀವು ಒಗ್ಗಟ್ಟಾಗಿ ಮಾಡಿ ತೋರಿಸಬೇಕು. ಇದು ಬಹಳ ಮುಖ್ಯ. ಯಾರನ್ನು ಅವನು ಇದು ನಾವು ದೂಷಿಸುವುದು ಯಾವುದು ಮಾಡಬಾರ್ದು. ಎಲ್ಲರೂ ಒಗ್ಗಟ್ಟಾಗಿ ಯಾವುದೋ ಒಂದು ಕಾರ್ಯಕ್ರಮ, ಯೂತ್ ಕಾಂಗ್ರೆಸ್ ಕಾರ್ಯಕ್ರಮ ನಮ್ಮೆಲ್ಲರ ಕಾರ್ಯಕ್ರಮ, ನಾವೆಲ್ಲರೂ ಒಟ್ಟು ಸೇರಿ ಬಲಿಷ್ಠವಾದ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಅನ್ನು ಕಟ್ಟುವಂತ ಕೆಲಸವನ್ನು ಮಾಡಬೇಕು. ಬಹಳ ಅಗತ್ಯ ಇದೆ. NSU ಮತ್ತು ಯೂತ್ ಕಾಂಗ್ರೆಸ್ ನಮಗೆ ಸ್ಟ್ರಾಂಗ್ ಮಾಡಿ ಅದನ್ನು ಬೆಳೆಸುವಂತಹ ಅಧಿಕಾರ ಬಹಳ ಅಗತ್ಯ ಇದೆ ಬೂತ್ ಮಟ್ಟದಿಂದ. ಯಾಕಂದ್ರೆ ಕಾಲೇಜ್ ಮಟ್ಟದಲ್ಲಿ ಆಲ್ ಕಾಲೇಜ್ ಎಲೆಕ್ಷನ್ ಆಗುವಾಗ ಕಾಲೇಜ್ ಕ್ಲಾಸ್ ಆಫ್ ಎಲೆಕ್ಷನ್ ಆಗ್ತದೆ, ಅಲ್ಲಿಂದ ಬೆಳೀತು ಪ್ರಾರಂಭ ಆಗ್ತದೆ. ಆಲ್ ಕಾಲೇಜ್ ಎಲೆಕ್ಷನ್ ಆಗ್ತದೆ. ಆಲ್ ಕಾಲೇಜ್ ಸಂಘಟನೆಯಲ್ಲಿ ಸೋತವರು ಇರ್ಬೋದು, ಗೆದ್ದವರು ಇರ್ಬೋದು, ಯುವಕರು ನಂಬಿಬೇಕು. ನಮ್ಮ ಕ್ಯಾಂಡಿಡೇಟ್ ನಲ್ಲಿ ಪ್ರತಿಸ್ಪರ್ಧಿಗಳಾಗಿ ಹಾಕಬೇಕು, ಅವರಿಗೆ ಪ್ರೋತ್ಸಾಹ ಮಾಡಬೇಕು. ನೀವು ಯುವಕರು ನೀವು ಅಲ್ಲಿ ಕಾಲೇಜಿಗೆ ಭೇಟಿ ಕೊಟ್ಟು ನಿಮ್ಮ ಸ್ಪರ್ಧಿ ಕ್ಯಾಂಡಿಡೇಟ್ಗಳಲ್ಲಿ ಹಾಕಿ ಅವ್ರನ್ನ ಗೆಲ್ಲಿಸುವ ಪ್ರಯತ್ನವನ್ನು ನಾವು ಮಾಡಬೇಕು. ಆಲ್ ಕಾಲೇಜ್ ನಮ್ಮ ಕೈಗೆ ಬರುವಂತ ಪ್ರಯತ್ನ ಮಾಡಿ ನಮ್ಮ ಪಕ್ಷವನ್ನು NSU ಎಲ್ಲ ಕಡೆಗಳಿದೆ. ನಮ್ಮ ಕಾಲದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ NSU ಬೆಳೆದಿದ್ದ, ಯಾವ ರೀತಿಯಲ್ಲಿ ನಾವು ಇಲ್ಲಿ ಮಾತ್ರ ದೇಶಾದ್ಯಂತ ನ್ಯೂ ಡೆಲ್ಲಿಯಲ್ಲಿ ಕೂಡ ಕಾಂಗ್ರೆಸ್ ಬಲಿಷ್ಠ NSU ಕಟ್ಟಿ ತೋರಿಸ್ತಿತ್ತು. ಖಂಡಿತವಾಗಿ ಇದನ್ನು ಮಾಡಿ ತೋರಿಸುವಂತ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು. ಎಲ್ಲ ಕಾಲೇಜುಗಳಲ್ಲಿ NSU ಘಟಕ ಬೆಳೀಬೇಕು. ಕಾಂಗ್ರೆಸ್ ಪಕ್ಷ ಬುಡದಿಂದಲೇ, ಕಾಲೇಜು ಕಡೆಯಿಂದಲೇ ಯುವಕರು ಯುವತಿಯರು ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಕಾಂಗ್ರೆಸ್ ಸಂಘಟನಾತ್ಮಕವಾಗಿ ಬೆಳೀತಾ ಇದೆ ಎಂಬುದನ್ನು ನೀವು ಮಾಡಿ ತೋರಿಸಬೇಕಂತ ನಿಮ್ಮೆಲ್ಲರಲ್ಲಿ ವಿನಂತಿಸುತ್ತಾ ನನ್ನ ಮಾತನ್ನು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ. ಬ್ಲಾಕ್ ಮಟ್ಟದಲ್ಲಿ ಏರ್ಪಡಿಸಿದಂತಹ ಯುವ ಕಾಂಗ್ರೆಸ್ನ ಎಲ್ಲ ಚುನಾಯಿತರಿಗೆ ಅಭಿನಂದನೆಗಳನ್ನು ಏರ್ಪಡಿಸುವಂತಹ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷ ವಹಿಸಿದಂತಹ ಬ್ಲಾಕಿನ ಅಧ್ಯಕ್ಷರಾದ ರಮೇಶ್ ಬೋಲೇರ್ ಸರ್ ಅವರೇ, ಮೂಡದ ಅಧ್ಯಕ್ಷರೇ, ಎಲ್ಲ ವೇದಿಕೆಯಲ್ಲಿ ಮತ್ತು ಮುಂಭಾಗದಲ್ಲಿರುವಂಥ ಎಲ್ಲ ಮುಖಂಡರೇ, ಕಾರ್ಯಕರ್ತರೇ, ಬಹಳ ಸಂತೋಷವಾಗ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ. ಯಾಕೆಂದ್ರೆ ಮೊದಲು ಚುನಾವಣೆ ಆದಾಗ, ಅಂದರೆ
ಈ ಒಂದು ಯುವ ಕಾಂಗ್ರೆಸ್ನ ಚುನಾವಣೆ ಆದಾಗ ಗ್ರಾಮ ಮಟ್ಟದ ವಾರ್ಡ್ ಮಟ್ಟದಲ್ಲಿ ಚುನಾವಣೆ ಇತ್ತು. ಆಗ ನಾನು ಮೊದಲನಾಗಿ ವಾರ್ಡ್ ಮಟ್ಟದಲ್ಲಿ ಚುನಾವಣೆಗೆ ಪ್ರತಿನಿಧಿಸಿದ್ದೆ. ಎರಡನೇ ಚುನಾವಣೆಯಲ್ಲಿ ಗ್ರಾಮ ಮಟ್ಟದಲ್ಲಿ ಸಹ ನಾನು ಪ್ರತಿನಿಧಿಸಿ ಅಧ್ಯಕ್ಷರಾದ ಗ್ರಾಮ ಸಮಿತಿಯ. ನಂತರ ಮೂರನೇ ಸಲ ನಾನು ಉಳ್ಳಾಲ ಬ್ಲಾಕಿನಲ್ಲಿ ಉಪಾಧ್ಯಕ್ಷ ಆದೆ. ಯಾಕೆ ಹೇಳುವುದಂದ್ರೆ ಆ ಒಂದು ಸಮಯದಲ್ಲಿ ಆ ತರದ ಒಂದು ಅವಕಾಶ ಇತ್ತು, ಅದಕ್ಕೆ ನಾವು ಪ್ರತಿನಿಧಿಸಿ ಜಯಗಳಿಸಿದ್ದೇವೆ. ನಾನು ಬ್ಲಾಕ್ ಮಟ್ಟದ ನಮ್ಮ ಬೂತ್ ಮಟ್ಟದ ಅಧ್ಯಕ್ಷನಾಗುವಾಗ ನಾನು ಗ್ರಾಮ ಸಮಿತಿ ಪಂಚಾಯತ್ನ ಸದಸ್ಯನಾಗಿದ್ದೆ. ನಮ್ಮ ಅಂಗಮಗಲು ಗ್ರಾಮ ಸಮಿತಿಯ ಅಧ್ಯಕ್ಷನಾಗುವಾಗ ನಾನು ಉಪಾಧ್ಯಕ್ಷನಾಗಿದ್ದೆ. ಉಳ್ಳಾಲದ ಬ್ಲಾಕ್ ಉಪಾಧ್ಯಕ್ಷ ಆಗುವಾಗ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ನನ್ನನ್ನು ಎಲ್ಲರೂ ಸೇರಿ ಮಾಡಿದ್ದಾರೆ. ಯಾಕೆ ಇದು ಹೇಳುವುದಂದ್ರೆ ಯೂತ್ ಕಾಂಗ್ರೆಸ್ನಲ್ಲಿ ನಾವು ಸೇವೆ ಮಾಡಿದರೆ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ನಮಗೆ ಅವಕಾಶ ಪಕ್ಷ ಕೊಡ್ತದೆ ಅಂತ ಹೇಳಿ ಸಮಯದಲ್ಲಿ ಅವಾಗ ನಾವು 2 ಕಾರ್ಯಕ್ರಮ ನಾನು ಮಾಡಿದ್ದೇವೆ. ಕತ್ತಲೆಯಿಂದ ಬೆಳಕಿನೆಡೆಗೆ ಎಂಬ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಬಹಳ ಒಂದು ಯಶಸ್ವಿಯಾಗಿದ್ದು. ರಾಜ್ಯ ಮಟ್ಟದಲ್ಲಿ ಯಾರ ಮನೆಗೆ ವಿದ್ಯುತ್ ಶಕ್ತಿಯ ಅವಕಾಶ ಇಲ್ಲ ಅದನ್ನು ನಾವು ಗ್ರಾಮ ಮಟ್ಟದಲ್ಲಿ ಸರ್ವೆ ಮಾಡುವಾಗ 34 ಮನೆಗಳು ಸಿಕ್ಕಿತು. ಅವರ ಹತ್ರ ಹಣ ಇಲ್ಲದಲ್ಲ, ಸ್ಥಳಕ್ಕೆ ಸಮಸ್ಯೆ ಇದೆ, ಸ್ಥಳದಲ್ಲಿ ಕಂಬ ಹಾಕ್ಲಿಕ್ಕೆ ಬಿಡುವುದಿಲ್ಲ, ವೈರ್ ಎಳೆಯಲಿಕ್ಕೆ ಬಿಡುವುದಿಲ್ಲ. ಇಂತಹ ಒಂದು ಸಮಸ್ಯೆ ಇರುವಾಗ ನಾವು ಸರ್ವೆ ಮಾಡಿದಾಗ 35 ಮನೆಗಳ ಒಟ್ಟು ಸಿಕ್ಕಿತ್ತು. ಮಿಥುನ್ ರೈ ಅವರು ಅಧ್ಯಕ್ಷ ಆಗಿದ್ದರು. ನಾವು ಒಂದು ಗ್ರಾಮ ಮಟ್ಟದ ಅಧ್ಯಕ್ಷ ನಾನು ಹಾಕಿದ್ದೆ. ಅವತ್ತು 34 ಮನೆಯನ್ನು ಗುರುತಿಸಿದಾಗ ಮುಸ್ತಫರವರು ನಮಗೆ ಬೆನ್ನೆಲುಬಾಗಿ ಅವತ್ತು ನಿಂತಿದ್ರು. ಎಲ್ಲರೂ ನಾವು ಸರ್ವೆ ಮಾಡಿ ಎಷ್ಟು ಹಣ ಆಗ್ತಂತ ಮುಸ್ತಫರವರು ಕೇಳಿದ್ರು. ಆ ಎಲೆಕ್ಟ್ರಿಷಿಯನ್ ಅವರ ಏಜೆಂಟ್ ಅವರು ಕರೆದು ಎಷ್ಟಾಗ್ತಂತ 6.5 ಲಕ್ಷ ಆಗ್ತಂತ ಹೇಳಿದ್ರು. ಅಷ್ಟು ಕಂಬ ಹಾಕ್ಲಿಕ್ಕೆ ಒಂದೊಂದು ಮನೆಗೆ. ಮುಸ್ತಫಾ ಅವರು ಹೇಳಿದ್ರು ಯೂತ್ ಕಾಂಗ್ರೆಸ್ ಅಲ್ಲಿ ಎಷ್ಟು ಹಣ ಇದೆ ನಿಮ್ಮ ಹತ್ರ ಅಂತ ಹೇಳಿದ್ದಾರೆ. ಆವಾಗ ನಮ್ಮ ಹತ್ರ 1 ರೂಪಾಯಿ ಸಹ ಹಣ ಇರಲಿಲ್ಲ. ಆವಾಗ ನಾವು ದೊಡ್ಡ ಒಂದು ಕಾರ್ಯಕ್ರಮವನ್ನು ಅದರ ಶಿಲಾನ್ಯಾಸವನ್ನು ಮಾಡಿದ್ದೇವೆ. ನಮ್ಮ ರಾಜ್ಯ ಮಟ್ಟದ ಸಹ ಬಂದಿದ್ದಾರೆ. ರಾಜ್ಯ ಮಟ್ಟದವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮುಖ್ಯವಾಗಿ ನಮ್ಮ ಜನಾರ್ದನ್ ಪೂಜಾರಿ ಅವರು ಶಿಲಾನ್ಯಾಸ ಉದ್ಘಾಟನೆ ಕಾರ್ಯಕ್ರಮ. ನಾವು ಕಾರ್ಯಕ್ರಮ ಇಡುವಾಗ ಬಲ್ಬು ಕೊಡುವಂತ ಒಂದು ಕಾರ್ಯಕ್ರಮ, 34 ಮನೆ ಉದ್ಘಾಟನಾ ಸಮಯದಲ್ಲಿ ಒಂದೊಂದು ಬಲ್ಬು ಕೊಡುವಂತ ಒಂದು ಕಾರ್ಯಕ್ರಮ. ಆವಾಗ ಜನಾರ್ದನ್ ಪೂಜಾರಿ ಸರ್ ಅವರೇ ಕೇಳಿದ್ರು ನಮ್ಮ ಹತ್ತಿರ, ಇದು ಯಶಸ್ವಿ ಆಗ್ತದಲ್ಲ, ಎಲ್ಲರೂ ನನ್ನ ಮನೆಗೆ ಬಂದು ಕೂತ್ಕೊಳ್ತಾರ ಅಂತ ಅವತ್ತು ಹೇಳಿದ್ದಾರೆ. 2 ತಿಂಗಳಲ್ಲಿ 6.5 ಲಕ್ಷ ರೂಪಾಯಿಯನ್ನು ನಾವು ಕಲೆಕ್ಷನ್ ಮಾಡಿ ನಾವು ನೆನಪುಂಟು. ಮುಸ್ತಫನವರು ನಾವು ಬರಕಶಿ ಗುಡ್ಡಿಗೆ ಹೋಗಿದ್ದೇವೆ. ಬರಕಶಿ ಗುಡ್ಡಿ ಅವರು 25,000 ಕೊಟ್ಟರು. ಮುಸ್ತಫನವರು ಮುಖಕ್ಕೆ ಬಿಸಾಡಿದ್ರು, ನಿಮ್ಮ ಒಂದು ಗಾಡಿ ಬರ್ಲಿಕ್ಕೆ ನಾವು ಬಿಟ್ಟಿಲ್ಲ, ಬಡವರಿಗಾಗಿ ನಾವು ಸೇವೆ ಮಾಡು. ಈಗಲೂ ನನಗೆ ನೆನಪಿಲ್ಲ, 1 ಲಕ್ಷ ಕೊಟ್ಟರು ಒಳಗಡೆ ಬರಕ. ಹಾಗೆ ನಮಗೊಂದು ಎನರ್ಜಿ ಬೂಸ್ಟ್ ಬಂತು. ನಂತರ 2ನೇ ವರ್ಷದಲ್ಲಿ ನಾವು ಉಳ್ಳಾಲ ಬ್ಲಾಕಿನ ಉಪಾಧ್ಯಕ್ಷ ಆಗುವಾಗ ನಾನೊಂದು ಕಾರ್ಯಕ್ರಮ ಇಟ್ಟಿದ್ದೇವೆ. ಈಗ ವಿದ್ಯುತ್ ಜ್ಯೋತಿ ಅಂತ ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ. ಗ್ಯಾಸಿನ ವಿತರಣೆ ಕಾರ್ಯಕ್ರಮ. 174 ಮನೆಗೆ 2 ಗ್ಯಾಸ್ ಅಂಡೆ ಮತ್ತು 1 ಸ್ಟವ್ ಅನ್ನು ಕೊಡುವ ಯೂತ್ ಕಾಂಗ್ರೆಸ್ನ ಕಾರ್ಯಕ್ರಮ ನಾನು ಇಟ್ಟಿದ್ದೇವೆ. ಅದರಲ್ಲಿ ಬಹಳ ಯಶಸ್ವಿಯಾಗಿ ನಮಗೆ ಒಂದು 10-12 ಲಕ್ಷ ರೂಪಾಯಿ ಅವತ್ತು ಖರ್ಚು ಮಾಡಿದ್ದೇವೆ. ಅವತ್ತು ಎಲ್ಲರೂ ಸಹಕಾರದಿಂದ ಎಲ್ಲ ಬ್ಲಾಕ್ನವರು ಮತ್ತು ನಮ್ಮ ಯೂಟಿ ಕದರ ಸಹಕಾರದ 10-12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಕಾರ್ಯಕ್ರಮ. ನಾವು ಯೂತ್ ಕಾರ್ಯಕ್ರಮ ಆವಾಗ 2 ಕಾರ್ಯಕ್ರಮ ಈಗಲೂ ನೆನಪಿಸುವಂತಹ ಒಂದು ಕಾರ್ಯಕ್ರಮ. ನಾನು ಹೇಳುದು ಮಾನ್ಯ ಅಧ್ಯಕ್ಷರೇ, ಈಗ ನಮ್ಮ ಬ್ಲಾಕ್ನಲ್ಲಿ ಮುಡಿಪು ಬ್ಲಾಕ್ ಅಲ್ಲಿ ಕರ್ಕೇರ್ ಅವರ ಮಗರು ಮತ್ತೆ ಸ್ವೀಟಿ ಅವರು ನಮ್ಮ ಉಳ್ಳಾಲ ಬ್ಲಾಕ್ನಲ್ಲಿ ಮತ್ತೆ ನಮ್ಮ ಮಿತ್ರ ನರಿಂಗಾನ ನವಾಜ್ ನರಿಂಗಾನ ಮತ್ತು CM ಮತ್ತು ಅಶ್ವಿನಿ ಇವರಲ್ಲಿ ಇದ್ದಾರೆ. ನಮ್ಮದಲ್ಲಿ ಏನಂದ್ರೆ ಸರ್ವಧರ್ಮೀಯರ ಶಾಂತಿಯ ತೋಟ ಇದರಲ್ಲೇ ಕಾಣ್ತದೆ. ಮುಡಿಪು ಬ್ಲಾಕ್ ಅಲ್ಲಿ ಒಬ್ಬ ಹಿಂದೂ ಸಹೋದರ, ಉಳ್ಳಾಲ ಬ್ಲಾಕ್ ಅಲ್ಲಿ ಒಂದು ಕ್ರಿಶ್ಚಿಯನ್ ಸಹೋದರಿ, ಮತ್ತೆ 2 ಬ್ಲಾಕ್ ಅನ್ನು ಸೇರಿ ನಮ್ಮೊಂದು ಮುಸ್ಲಿಂ ಸಹೋದರ ಇದ್ದಾರೆ. ಅಂದ್ರೆ ಸರ್ವರಿಗೂ ಸಮಪಾಲು ಅಂತ ಇದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ನಾನು ಮತ್ತೆ ನಮ್ಮ ಯೂತ್ ಕಾಂಗ್ರೆಸ್ನವರ ದುಡಿಯಲಿಕ್ಕೆ ಮಾತ್ರ ಹೇಳ್ಬೋದು ಮಾನ್ಯ ಅಧ್ಯಕ್ಷರೇ. ಯುವ ಕಾಂಗ್ರೆಸ್ನವರು ದುಡಿಯಲಿಕ್ಕೆ ಮಾತ್ರವಲ್ಲ, ಅವರಿಗೆ ಒಳ್ಳೆಯ ಸ್ಥಾನ ಮಾಡಿಕೊಡ್ಬೇಕು. ನಗರಸಭೆ ಬರುವಾಗ ಅದರಲ್ಲಿ ಅವರಿಗೆ ಸ್ಥಾನ ಮಾಡಿಕೊಡಿ, ಅವರನ್ನು ನಿಲ್ಲಿಸಿ. ಪುರಸಭೆಯಲ್ಲಿ, ಪಟ್ಟಣ ಪಂಚಾಯತಿಯಲ್ಲಿ, ಗ್ರಾಮ ಸಭೆಯಲ್ಲಿ ಯಾವಾಗ ಎಲೆಕ್ಷನ್ ಬರ್ತದೆ ನಮ್ಮ ಯೂತ್ಗೆ ಮೊದಲ ಆದ್ಯತೆ ಸ್ವಲ್ಪ ಜಾಸ್ತಿ ಕೊಡಿ ಅಂತ ನನ್ನ ಕಳಕಳಿಯಿಂದ ವಿನಂತಿ ನಾನು ಈ ಸಮಯದಲ್ಲಿ ಮಾಡ್ತೇನೆ. ಯಾಕೆಂದ್ರೆ ನಮ್ಮ ಪಕ್ಷ ಬಲಿಷ್ಠ ಆಗಬೇಕಾದ್ರೆ ಯುವ ಕಾಂಗ್ರೆಸ್ ಬಲಿಷ್ಠ ಆಗಬೇಕು. ಯುವ ಕಾಂಗ್ರೆಸ್ ಯಾವ ತನಕ ಬಲಿಷ್ಠ ಆಗುದಿಲ್ಲವೋ ಅವತ್ತಿನ ತನಕ ನಮಗೆ ಬಹಳ ಕಷ್ಟ ಇದೆ. ಎಲ್ಲರ ಜಯದ ಹಿಂದೆ ಎಲ್ಲರೂ, ಅದು ಶಾಸಕರಾಗಲಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಲಿ, ತಾಲೂಕ್ ಪಂಚಾಯತ್ ಸದಸ್ಯರಾಗಲಿ, ಗ್ರಾಮ ಪಂಚಾಯತ್ ಸದಸ್ಯರಾಗಲಿ, ನಗರಸಭೆ, ಪಟ್ಟಣ ಪಂಚಾಯತ್, ಪುರಸಭೆ ಎಲ್ಲ ಸದಸ್ಯರ ಗೆಲುವಿನ ಹಿಂದೆ ಯುವ ಕಾಂಗ್ರೆಸ್ ಇದೆ ಅಂತ ಈ ಸಮಯದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಆದ್ದರಿಂದ ನನ್ನೆಲ್ಲ ಮಿತ್ರರಿಗೂ ಎಲ್ಲರಿಗೂ ಒಬ್ಬೊಬ್ಬರ ಹೆಸರು ಇರುವುದಿಲ್ಲ, ಎಲ್ಲ ಚುನಾಯಿತರಾಗಿ ಎಲ್ಲ ನನ್ನ ಆತ್ಮೀಯ ಮಿತ್ರ
ಮಟ್ಟಿಗೆ ನಾವು ಇದ್ದೇವೆ. ನೀವು ಮೊದಲನೇದಾಗಿ ಗ್ರಾಮ ಮಟ್ಟದ ಯಾರು ಆಕ್ಟಿವ್ ಇಲ್ಲ ಅಧ್ಯಕ್ಷರುಗಳು ಅವರನ್ನು ತಕ್ಷಣವೇ ಚೇಂಜ್ ಮಾಡಿ. ಗ್ರಾಮ ಮಟ್ಟದ ಅಧ್ಯಕ್ಷರನ್ನು ನೀವು ಯಾರು ಆಕ್ಟಿವ್ ಇಲ್ಲ ಅವರನ್ನು ಚೇಂಜ್ ಮಾಡಿ, ಒಳ್ಳೆಯ ಒಂದು ವಾತಾವರಣವನ್ನು ನಿರ್ಮಿಸಿ ಒಳ್ಳೆಯ ಒಂದು ಕಮಿಟಿಯನ್ನು ಮಾಡಿ. ಪ್ರತಿ ಗ್ರಾಮದಲ್ಲಿ ಸಹ ನಮ್ಮ ಯೂತ್ ಕಾಂಗ್ರೆಸ್ ಈಗ ಕಮಿಟಿ ಏನು ಇದೆ ಅವರಿಗೆ ನಾವು ಒಂದು ಅಭಿನಂದನೆ ಸಭೆ ಪ್ರತಿ ಗ್ರಾಮದಲ್ಲೂ ಮಾಡುವ. ಯಾಕೆಂದ್ರೆ ಅವರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ, ಅವರ ಕೆಲಸಕ್ಕೆ ನಾವು ಬೂಸ್ಟ್ ಕೊಡ್ಬೇಕು. ಇಲ್ಲದಿದ್ದರೆ ಅವರು ಅಷ್ಟೊಂದು ಅವರಿಗೆ ಅದು ಉತ್ಸಾಹ ಬರುವುದಿಲ್ಲ. ಪ್ರತಿ ಗ್ರಾಮದಲ್ಲಿ ನಾವು ನಿಮ್ಮ ಫೋಟೋದ ಕೊಡಿ. ನಾನೇ ಮೊದಲನೇದಾಗಿ ನಿಮಗೆ ಒಂದು ಅಭಿನಂದನೆ ಸಭೆ ನನ್ನ ಗ್ರಾಮದಲ್ಲಿ ನಾನು ಅದ್ದೂರಿಯಾಗಿ ಇರ್ತೇನೆ. ನಿಮ್ಮ ಚುನಾಯಿತರಾದ ಎಲ್ಲರನ್ನು ಫೋಟೋ ಕೊಡಿ. ಪ್ರತಿ ಗಲ್ಲಿ ಹಳ್ಳಿಯಲ್ಲಿಯೂ ನಾವು ಅವರನ್ನು ಫ್ಲೆಕ್ಸ್ ಹಾಕುವ. ಯಾಕೆಂದರೆ ಅವರೇ ನಮ್ಮ ಬೆನ್ನೆಲುಬು, ನಮ್ಮ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು. ಯುವ ಕಾಂಗ್ರೆಸ್ ಅಂತ ಈ ಸಮಯದಲ್ಲಿ ಇರುವಂತ ಎಲ್ಲ ಈಗ ಚುನಾಯಿತರಾಗಿ ಎಲ್ಲರಿಗೂ ಒಂದೇ ಅವಕ್ಕೆ ಸುರಯ್ಯರವರಿದ್ದಾರೆ. ಅವರು ನಮ್ಮ ಉಡುಪಿ ಬ್ಲಾಕ್ನವರಾದರೆ ಇಲ್ಲಿಗೆ ಬಹಳ ಸಂಪರ್ಕಿದ್ದವರು ಹಸ್ಬೆಂಡೂರು ನಮ್ಮ ಜಿಲ್ಲೆಯಲ್ಲಿ. ಅದರಿಂದ ಅವರಿಗೂ ಸಹ ಈ ಸಮಯದಲ್ಲಿ ನಾನು ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೊಟ್ಟಿಗೆ ಸದಾ ಸಮಯ ನಾವು ಇದ್ದೇವೆ. ನಾವು ಯೂತ್ ಕಾಂಗ್ರೆಸ್ ದುಡಿದ ಕಾರಣ ನಿಮ್ಮ ಏನು ಸಮಸ್ಯೆ ಇದೆ ಅದು ಸಹ ನಮ್ಗೆ ಅರಿಯಿದೆ. ಯಾರು ಸಹ ಡೊನೇಷನ್ಗೆ ಹೋಗಬೇಡಿ. ದಯವಿಟ್ಟು ನಾನು ಹೇಳ್ತೇನೆ, ಚುನಾಯಿತ ಪ್ರತಿನಿಧಿಗಳಿಗೆ ಅವರ ಉತ್ಸಾಹ 50% ಕಡಿಮೆ ಆಗಲಿಕ್ಕೆ ಕಾರಣವೇ ನಮ್ಮವರ ಹತ್ರ ಡೊನೇಷನ್ಗೆ ಹೋಗುದು. ಯಾರು ಡೊನೇಷನ್ ಕೇಳೋದು ಈಗಲೂ ಸಹ ವಿದ್ಯುತ್ ಟ್ರೈನ್ ಆಫ್ ಮಾಡಿ ಒಂದು ಕಾಲಲ್ಲಿ ತೆಗಿತಾರೆ. ಟ್ರಾಫಿಕ್ ಡೊನೇಷನ್ ತೆಗೆದವರು ನೀವೊಬ್ಬರೇ ನನ್ನ ಹತ್ರ ಇರುವುದು. ನಮಗೆ ಅವರ ಪ್ರೋತ್ಸಾಹ ಬೇಕಾ, ಅವರ ಉತ್ಸಾಹ ನಿಮಗೆ ಬೇಕಾ? ನಿಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ಆಸೆ ನಮಗೆ ಇದೆಯಾ? ನಿಮಗೆ ಅಂತ ಹೇಳುವುದಿಲ್ಲ, ನಮಗೆ ಇದೆಯಾ? ದಯವಿಟ್ಟು ಅವರ ಕಷ್ಟ ಸಹ ನಾವು ಅರಿಯಬೇಕು. ಅವರು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ಅವರ ಪರಿಸ್ಥಿತಿ ಅವರಿಗೆ ಮಾತ್ರ ಚೆನ್ನಾಗಿ ಗೊತ್ತು. ಆದ್ದರಿಂದ ದಯಮಾಡಿ ಕೈ ಮುಗಿದು ನಾನು ಕೇಳಿಕೊಳ್ತೇನೆ, ಯಾರು ಚುನಾಯಿತ ಪ್ರತಿನಿಧಿಯಾಗಿದ್ದಾರೆ ಅವರ ಹತ್ರ ಮೊದಲು ನೀವು ಕಾರ್ಯಕ್ರಮಕ್ಕೆ ಕರೆಯುವಾಗ ನಿಮ್ಮ ಡೊನೇಷನ್ ಬೇಡ, ಬಂದರೆ ಸಾಕು ಅಂತ ಎಷ್ಟು ಉತ್ಸಾಹದಲ್ಲಿ ಬರ್ತಾರೆ ಅಂತ ನೀವು ನೋಡಿ. ಒಂದು ವೇಳೆ ನಿಮ್ಮದು ಏನಿದೆ ನಮ್ಗೆ ಫಸ್ಟ್ ಪ್ರೈಸ್ ಕೊಡ್ತೀರಾ, ನಿಮಗೆ ಸೆಕೆಂಡ್ ಪ್ರೈಸ್ ಕೊಡ್ತೀರಾ, ನಿಮ್ಮ ಹತ್ತು ಕಾಲ್ ಬೇಕು ಅವ್ರಿಗೆ ಇನ್ನೊಂದು ಕಾಲ್ ತೆಗೀಲಿಕ್ಕೆ. ಆದ್ದರಿಂದ ದಯಮಾಡಿ ನನ್ನೆಲ್ಲ ಮಿತ್ರರಿಗೆ ನಾನು ಇಷ್ಟೇ ಹೇಳ್ತೇನೆ, ಡೊನೇಷನ್ ಬಿಟ್ಟರೆ ನಮ್ಮ ಪಕ್ಷ ಉದ್ಧಾರ ಆಗ್ತದೆ, ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ನಾವೊಂದು ಕಾರ್ಯಕ್ರಮ 10 ಜನರನ್ನು ಕರೀತೇವೆ, ಅದರಲ್ಲಿ ಬರೋದು 3 ಜನ. ನಾವೊಂದು ಕಾರ್ಯಕ್ರಮ ಬಿಟ್ಟು ಕರೆದರೆ 10 ಜನರನ್ನು ನಾವು ಇನ್ವೈಟ್ ಮಾಡ್ತೇವೆ. ವೇದಿಕೆಯಲ್ಲಿ ಖಾಲಿ 3 ಜನ ಬಂದಿರ್ತಾರೆ, ಹೇಳ್ತಾರೆ ನಾವು ಅಲ್ಲಿ ಬಿಸಿ ಇಲ್ಲಿ ಬಿಸಿ. ಬಿಸಿ ಅಲ್ಲ, ನಮ್ಮ ಡೊನೇಷನ್ಗೆ ಎದುರಿ ಅವರು ಬರುತ್ತಾರೆ. ಮಾಡಿ ಎಲ್ಲರ ಕಳಕಳಿಯಿಂದ ವಿನಂತಿ, ಎಲ್ಲರಿಗೂ ಎಲ್ಲ ಗ್ರಾಮದಲ್ಲಿ ಸನ್ಮಾನ ಮಾಡಿ ಇವರನ್ನು ಪ್ರೋತ್ಸಾಹಿಸಿ. ನನ್ನ ಇದರಲ್ಲಿ 60-70 ಭಾಗ ನನ್ನ ಮಿತ್ರರೇ ಇರುವುದು. ಎಲ್ಲರೂ ನಮಗೆ ಪರಿಚಯದಲ್ಲಿ 100ರಲ್ಲಿ 100 ಭಾಗ ಸಹ. ಆದ್ದರಿಂದ ನಿಮ್ಮೊಟ್ಟಿಗೆ ನನ್ನ ವ್ಯಕ್ತಿಗವಾಗಿ ನಾನು ಹೇಳ್ತೇನೆ, ನಾವಿದ್ದೇವೆ, ನಮ್ಮ ಇಡೀ ಗ್ರಾಮವಿದೆ, ನಾವೆಲ್ಲರೂ ನಿಮ್ಮೊಟ್ಟಿಗೆ ಇದ್ದೇವೆ. ನಿಮಗೆ ಸಂಪೂರ್ಣ ಸಹಕಾರ ಸಪೋರ್ಟ್ ನಮ್ದಿದೆ ಅಂತ ಈ ಸಮಯ. ನಡೆದಂತ ಚುನಾವಣೆಯಲ್ಲಿ ವಿಜೇತರಾದಂತ ಎಲ್ಲ ನಮ್ಮ ಅಭ್ಯರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ ಬ್ಲಾಕಿನ ಅಧ್ಯಕ್ಷರಾದಂಥ ರಮೇಶ್ ಕೋಳಿಯಾರ್ ಅವರೇ, ಅದೇ ರೀತಿ ನಮ್ಮ ಮೂಲದ ಅಧ್ಯಕ್ಷರಾದ ಸದಾಶಿವರವರೇ, ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮ ಪಕ್ಷದ ಮುಖಂಡರುಗಳೇ ಹಾಗೂ ಇಲ್ಲಿ ಇರತಕ್ಕಂಥ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಭವ್ಯ ಭಾರತಕ್ಕೆ ಭದ್ರ ಬುನಾದಿಯನ್ನು ಹಾಕತಕ್ಕಂಥ ಒಂದು ಯುವ ಕಾಂಗ್ರೆಸ್ ಅದಕ್ಕೆ ನೇರವಾಗಿ ಕಾರಣ. ಯಾಕೆಂತೇಳಿ ಅವರ ಪಾತ್ರ ಬಹಳಷ್ಟು ಇದೆ. ಇವತ್ತು ಈ ಒಂದು ಯುವಕರೇ ಈ ಒಂದು ದೇಶದ ಬೆನ್ನೆಲುಬು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತೇಳಿದ್ರೆ ಅವರೇ ಈ ದೇಶದ ಶಕ್ತಿ. ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಯುವಕರು. ಇದನ್ನು ನಾವು ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಸಂಘಟಿತರಾಗಿ ಕೆಲಸ ಮಾಡಿದಾಗ ಆ ಗ್ರಾಮ ನಮ್ಮ ಪಕ್ಷ ಗಟ್ಟಿಯಾಗುತ್ತೆ. ಅದೇ ರೀತಿ ಮುಂದೆ ತಾಲೂಕು ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಈ ರೀತಿಯಲ್ಲಿ ನಾವು ಪಕ್ಷವನ್ನು ಸದೃಢವಾಗಿ ಬೆಳೆಸಬೇಕಾದ್ರೆ ಆ ಒಂದು ಯುವಕರ ಏನು ನೇತೃತ್ವ ಬಹಳಷ್ಟು ಈಗಿನ ನಮ್ಮ ಕಾಲಘಟ್ಟದಲ್ಲಿ ಬಹಳಷ್ಟು ಅಗತ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಕೂಡ 2004ರಲ್ಲಿ ನಮ್ಮ ಬೋಂಡಾ ಜಗನ್ನಾಥ್ ಶೆಟ್ಟಿ ಅವರ ಅಧ್ಯಕ್ಷತೆ ಇರುವಾಗ ನಾನು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಅವರೊಂದು ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಅವರು, ನಾನು ಒಂದು ಟೈಮಲ್ಲಿ ಕೂಗಿದ್ದೇನೆ, ನಾನು ಈ ಸಮಯದಲ್ಲಿ ಅವರನ್ನು ನೆನೆಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಆಗ ನಾನು ರಾಜಕೀಯ ಬಂದು 4 ವರ್ಷ ಆದಷ್ಟೇ. ಆಗ ಅವರ ಒಂದು ಕೆಲಸದ ಒಂದು ಏನು ಹೇಳುದು, ಸ್ಪೋರ್ಟ್ ಇರುತ್ತಲ್ಲ, ಸ್ಪಿರಿಟ್ ಅದು ಉಂಟಲ್ಲ, ತುಂಬಾ ಅಂದ್ರೆ ನಮ್ಮನ್ನು ಕೂತ್ಕೊಳ್ಳಿಕ್ಕೆ ಬಿಡ್ತಾ ಇರಲಿಲ್ಲ. ನಮ್ಗೆ ಆಗ ಇಡೀ ಜಿಲ್ಲೆಯದಷ್ಟು ಪರಿಚಯ ಇಲ್ಲ, ಆದ್ರೂ ಕೂಡ ನಮ್ಮನ್ನು ಕೂತ್ಕೊಳ್ಳಿಕ್ಕೆ ನಿಲ್ಲಿಕ್ಕೆ ಬಿಡದೆ ಪ್ರತಿಯೊಂದು ಗ್ರಾಮದಲ್ಲಿ ಓಡಿ ಕೆಲಸ ಮಾಡಲಿಕ್ಕೆ ಅವರು ಪ್ರೇರಣೆ ನೀಡ್ತಾ ಇದ್ರು. ಆದ್ದರಿಂದ ಅವರ ಒಂದು
ತಿಳಿಸ್ತಾ ಇದ್ದೇನೆ. ತಮ್ಮ ಎಲ್ಲ ವಿಜೇತರಾದಂತಹ ಎಲ್ಲ ನಮ್ಮ ಪ್ರೀತಿಯ ಸಹೋದರಿಗೆ ನನ್ನ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮ ಒಂದು ಅವಧಿಯಲ್ಲಿ ಪಕ್ಷ ಇನ್ನಷ್ಟು ಸದೃಢವಾಗಿ ಬೆಳೀಲಿ. ಅದೇ ರೀತಿ ನಮ್ಮ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವರ ಒಂದು ಕೈಯನ್ನು ಬಲಪಡಿಸಲಿಕ್ಕೆ ನಾವೆಲ್ಲರೂ ಕೂಡ ನಿಮ್ಮೊಂದಿಗೆ ಖಂಡಿತವಾಗಿ ಇದ್ದೇವೆ. ಆದ್ದರಿಂದ ನಿಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ಎರಡು ಮಾತಿಗೆ ವಿರಾಮ ಹೇಳ್ತೇನೆ. ವೇದಿಕೆಯಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನನ್ನ ಹೃದಯಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಾನು ಮೂಲತಃ ಉಳ್ಳಾಲದವಳಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯವಳು ಅಲ್ಲ, ನಾನು ಉಡುಪಿ ಜಿಲ್ಲೆಯವಳು. ಆದ್ರೆ ನನಗೆ ಪರಿಚಯ ಕೊಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾನು ಉಳ್ಳಾಲ ಬ್ಲಾಕ್ನ ಸನ್ಮಾನ ಕಾರ್ಯಕ್ರಮಕ್ಕೆ ನಾನ್ಯಾಕೆ ಅರ್ಹಳು ಅಂದ್ರೆ, ನನ್ನ ಗಂಡ ನಿಮ್ಮಂತಹ ಒಂದು ಸಾಮಾನ್ಯ ಕಾರ್ಯಕರ್ತರು, ನಿಮ್ಮ ಪಕ್ಷದಲ್ಲಿ ದುಡಿಯುವವರು, ಪಕ್ಷದ ನಾಯಕರಿಗೆ ಹಗಲು ರಾತ್ರಿ ಅವರು ಕೂಡ ಜೊತೆಯಾಗಿ ಕೆಲಸ ಮಾಡೋರು. ಹಾಗಾಗಿ ಅವರು ಕೂಡ ನಿಮ್ಮಲ್ಲಿ ಒಬ್ಬರು. ಹಾಗಾಗಿ ಇವತ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಆಹ್ವಾನ ಬಂತು. ನನ್ನ ಒಂದು ಉಳ್ಳಾಲದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನಿವತ್ತು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಕಾಗುತ್ತಿಲ್ಲ. ಯಾಕಂದ್ರೆ ನಾನು ಕಾಂಗ್ರೆಸ್ಗೆ ಬಂದಾಗ ನನಗೆ ರಾಜಕೀಯ ಗೊತ್ತಿಲ್ಲ. ನಾನು ಮೂಲತಃ ಪತ್ರಕರ್ತೆ. ನನಗೆ ಪತ್ರಿಕಾ ಧರ್ಮ ಮಾತ್ರ ಗೊತ್ತಿತ್ತು. ಆದ್ರೆ ರಾಜಕೀಯಕ್ಕೆ ಬಂದ ಹೊಸತರಲ್ಲಿ ಉಳ್ಳಾಲದ ಜನತೆ ಬಹಳಷ್ಟು ನನ್ನ ಕೈ ಹಿಡಿದಿದ್ದಾರೆ. ಈ ಚುನಾವಣೆ ಕೂಡ ನನಗೆ ಬಹಳ ಸವಾಲುಗಳಿತ್ತು. ನಾನು ಭಾಗವಹಿಸಬೇಕಾ ಬೇಡವಾ ಅನ್ನುವಂತಹ ಸವಾಲು ನನಗೆ ಎದುರಾಗಿತ್ತು. ನನಗೆ ಈ ಭಾಗದ MLA ಆದಂತಹ UT ಖಾದರ್ ಆಗಿರಬಹುದು, ಡಾಕ್ಟರ್ ಇಫ್ತಿಕರ್ ಅಲಿ ಆಗಿರ್ಬೋದು, ಲಿಪ್ಸಿ ಸರ್ ಆಗಿರ್ಬೋದು, ಎಲ್ಲರ ಸಹಕಾರದಲ್ಲಿ ನಾನಿವತ್ತು ಈ ಗೆಲುವಿಗೆ ಅರ್ಹನಾಗಿದ್ದೇನೆ. ಹಾಗೇನೆ ನೀವು ನೀಡಿದಂತಹ ಮತಗಳ ಪ್ರೀತಿ ನನಗೆ ಇವತ್ತು ಈ ಗೆಲುವು ದಕ್ಕಿದೆ. ನಾವು ಯಾರು ಇಂಡಿವಿಜುವಲ್ ಆಗಿ ಈ ಯೂತ್ ಕಾಂಗ್ರೆಸ್ ಅನ್ನ ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ. ನವಾಜ್ ಖಾನ ಇರ್ಬೋದು, ಸ್ವೀಟಿ ಇರ್ಬೋದು, ರೌಫ್ ಇರ್ಬೋದು, ಎಲ್ಲರೂ ಒಂದು ರೀತಿ ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ಚೈನ್ ಸಿಸ್ಟಮ್ ಅಲ್ಲಿ ವೋಟಿಂಗ್ ಆದಂತದ್ದು. ಹಾಗಾಗಿ ನಾವು ಒಬ್ರಿಗೊಬ್ರು ಬೆಂಬಲ ನೀಡಿ ಎಲ್ಲರೂ ಈ ಸ್ಥಾನಕ್ಕೆ ಅರ್ಹರಾಗಿದ್ದೇವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಪರಿಶ್ರಮದ ಗೆಲುವು ಇರ್ಬೋದು, ಸೋಲಿರ್ಬೋದು. ನಾನು ರಿಸಲ್ಟ್ ಬಂದಾಗ ತುಂಬಾ ಎಕ್ಸೈಟ್ಮೆಂಟ್ ಆಗಿರ್ಲಿಲ್ಲ, ತುಂಬಾ ನರ್ವಸ್ ಕೂಡ ಆಗಿರ್ಲಿಲ್ಲ. ನನಗೆ ಗೊತ್ತಿತ್ತು ನನಗೆ ಕನ್ಫರ್ಮ್ ಇಷ್ಟೇ ವೋಟ್ ಬರುತ್ತೆ ಅಂತ. ಅಷ್ಟೇ ವೋಟ್ ಕೂಡ ಬಂದಿದೆ. ಹಾಗೇನೆ ನಾನು ಒಂದು ಅನ್ಕೊಂಡೆ, ಎಲ್ಲಿಯಾದ್ರೂ ಕಡಿಮೆ ವೋಟ್ ಬಂದು ಸೋದ್ರೂ ಕೂಡ ನನ್ನಂತಹ ಇನ್ನೊಬ್ಬರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಸಿಗುತ್ತೆ. ಇದು ಸೋಲು ಗೆಲುವಿನ ಚುನಾವಣೆ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಾಗಿ ಪಕ್ಷಕ್ಕೆ ಹೊಸ ಯುವ ನಾಯಕರನ್ನ ಪರಿಚಯಿಸುವ ಚುನಾವಣೆ ಅನ್ನುವಂತಹದ್ದು ಯುವ ಕಾಂಗ್ರೆಸ್ ಚುನಾವಣೆ. ನಿಜಕ್ಕೂ ಯುವ ಕಾಂಗ್ರೆಸ್ ಚುನಾವಣೆ ಇವತ್ತು ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿತು. ನಾವು ಕೇವಲ ಭಾಷಣ ಮಾಡಲಿಕ್ಕೆ ಹೋಗುವಂತಹ ಕಾರ್ಯಕರ್ತರಲ್ಲ, ನಾವು ಕೇವಲ ಪಾಂಪ್ಲೆಟ್ ಕಟ್ಟಲಿಕ್ಕೆ ಹೋಗುವಂತಹ ಕಾರ್ಯಕರ್ತರಲ್ಲ, ನಮಗೂ ಕೂಡ ಚುನಾವಣೆ ಎದುರಿಸುವಂತಹ ಶಕ್ತಿ ಇದೆ. ನಾನು ನಿಜವಾಗ್ಲೂ ಹೇಳ್ತೀನಿ, 1 ರೂಪಾಯಿ ಹಣವನ್ನು ಕೂಡ ಈ ಚುನಾವಣೆಗೆ ಖರ್ಚು ಮಾಡಿಲ್ಲ. ಇಲ್ಲಿ ಕೂತಂತಹ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಕೇಳಿ, ಅಂಜು ಯಾರಿಗಾದ್ರೂ ಹಣ ಕೊಟ್ಟು ಎಲೆಕ್ಷನ್ಗೆ ವೋಟ್ ಹಾಕಿಸ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಇವತ್ತೇ ಈ ಸ್ಥಾನಕ್ಕೆ ರಾಜೀನಾಮೆ ಹೋಗಿ ಕೊಡ್ತೀನಿ. ಅದು ನನ್ನ ಪಕ್ಷ ನನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿ, ಗೌರವ. ನನ್ನ ಪಕ್ಷ ಯಾವುದೇ ಹಣಕ್ಕೋಸ್ಕರ ಕೆಲಸ ಮಾಡಿಲ್ಲ. ನನ್ನ ಪಕ್ಷದ ಕಾರ್ಯಕರ್ತರು ನನ್ನ ಮುಖದ ವರ್ಚಸ್ಸಿರ್ಬೋದು ಅಥವಾ ನಾನು ಮಾಡಿದಂತಹ ಪ್ರಾಮಾಣಿಕ ಕೆಲಸಕ್ಕೆ ನನಗೆ ನೀಡಿದಂತಹ ಮತ, ಆ ಮತ ವೀಕ್ಷೆಗೆ ನಾನು ಯಾವತ್ತೂ ಆಭಾರಿ. ನಿಮ್ಮೆಲ್ಲರಿಗೂ ಉಳ್ಳಾಲದ ಜನತೆ, ಇಡೀ ಕರ್ನಾಟಕದ ಜನತೆಗೆ ಮತ್ತೊಮ್ಮೆ ಧನ್ಯವಾದ ಅನ್ನುವಂತಹ ಚಿಕ್ಕ ಪದವನ್ನ ನೀಡ್ತೀನಿ. ಹಾಗೇನೆ ಕಾಂಗ್ರೆಸ್ ಪಕ್ಷದ ಮತ ಯಾವತ್ತೂ ಮಾರಾಟಕ್ಕಿಲ್ಲ. ಇಲ್ಲಿ ಪಕ್ಷದ ಒಂದು ಪ್ರಾಮಾಣಿಕ ಕಾರ್ಯಕರ್ತರಿಗೆ ಯಾವತ್ತೂ ಗೆಲುವು ಅನ್ನುವಂಥದ್ದು ಇದೆ ಅನ್ನುವಂಥದ್ದು ನಮ್ಮಂತಹ ಯುವ ನಾಯಕರನ್ನ ನೋಡಿ ತಿಳ್ಕೊಳ್ಬೇಕು. ಹಾಗೇನೆ ಈ ಒಂದು ಸ್ಥಾನ ನಮ್ಗೆ ಗೆಲುವು ನೀಡಿದಷ್ಟೇ ಅಲ್ಲದೆ ಹೆಗಲ ಮೇಲೆ ಜವಾಬ್ದಾರಿಯ ಮೂಟೆಗಳನ್ನ ಕೂಡ ಕೊಟ್ಟಿದೆ. ಪಕ್ಷ ಸಂಘಟಿಸುವಂತಹದ್ದು, ಹೊಸ ಕಾರ್ಯಕರ್ತರನ್ನ ಪಕ್ಷಕ್ಕೆ ಪರಿಚಯಿಸುವಂತಹ ಒಂದು ಜವಾಬ್ದಾರಿ ನೀಡಿದೆ. ಆ ಜವಾಬ್ದಾರಿಯನ್ನ ಖಂಡಿತವಾಗ್ಲೂ ನಾವು ಇಲ್ಲಿ ಮಾಡ್ತೇವೆ ಅನ್ನುವಂತಹ ವಿಶ್ವಾಸದೊಂದಿಗೆ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯುವ ಕಾಂಗ್ರೆಸ್ಸಿನ ಚುನಾವಣಾ ಅಭ್ಯರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ
ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ನನ್ನ ಮಾರ್ಗದರ್ಶಕರಾದಂತಹ ರಮೇಶ್ ಶೆಟ್ಟಿ ಬೋಲಿಯಾರವರೇ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ನನ್ನ ಕಾಂಗ್ರೆಸ್ಸಿನ ನಾಯಕರುಗಳೇ, ಯುವ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿ ಮಾಡಲಿಕ್ಕೆ ಹಗಲಿರುವುದು ದುಡಿದಂತ ನನ್ನ ಯುವ ಕಾಂಗ್ರೆಸ್ಸಿನ ಕಾರ್ಯಕರ್ತರು. ನಾನಿಲ್ಲಿ ಹೆಚ್ಚಾಗಿ ಮಾತನಾಡಲಿಕ್ಕೆ ಹೋಗ್ತಾ ಇಲ್ಲ. ಇದೊಂದು ಯುವ ಕಾಂಗ್ರೆಸ್ಸಿನ ಈಗ ಅಂಜುಮೂರು ಹೇಳಿದಾಗೆ ನಮಗೆ ಅಧಿಕಾರ ಕೊಟ್ಟದಲ್ಲ, ನಮ್ಮ ತಲೆಗೆ ನಮ್ಮ ಬೆನ್ನ ಮೇಲೆ ಒಂದು ಮೂಟೆಯನ್ನು ಇಟ್ಟುಕೊಟ್ಟಂತೆ. ಖಂಡಿತವಾಗಲೂ ಈ ಜವಾಬ್ದಾರಿಯನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಖಂಡಿತವಾಗಲೂ ಅದನ್ನು ಉಪಯೋಗಿಸಿ ಜನರಿಗೆ ನಮ್ಮಿಂದ ಆಗುವಂತ ಎಲ್ಲ ಉಪಯೋಗವನ್ನು ನಾವು ಕೊಡುತ್ತೇವೆಂದು ಭಾವಿಸ್ತಾ, ಈಗಾಗಲೇ ಯುವ ಕಾಂಗ್ರೆಸ್ಸಿನಲ್ಲಿ ನನ್ನ ಸ್ನೇಹಿತರಾದಂತಹ ನವಾಜ್ ನರಿಗನ್ ಅವರು ಮುಡಿಪು ಬ್ಲಾಕಿನಲ್ಲಿ ಇದ್ದವರಾಗಿದ್ದು ಪ್ರಥಮ ಬಾರಿಗೆ ಮುಡಿಪಿನ ಒಂದು ವ್ಯಾಪ್ತಿಯಲ್ಲಿ ಬರುವವರು ಉಳ್ಳಾಲ ವಿಧಾನಸಭೆಗೆ ಸಭಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗೂ ನನ್ನ ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಪ್ರತಾಪ್ ಕರ್ಕೇರ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶ್ರೀಜಿ ಡಿಸೋಜ ಹಾಗೂ ಅದೇ ತರ ನಮ್ಮ ರಕ್ಷಿತ್ ಉಪಾಧ್ಯಕ್ಷರಾಗಿ ರಕ್ಷಿತ್, ನನ್ನ ಸ್ನೇಹಿತರು. ಮಂಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಥಮ ಹೈಯೆಸ್ಟ್ ವೋಟ್ ಪಡೆದಂತಹ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿದ್ದರೆ ನಮ್ಮ ಹೆಮ್ಮೆಯಿಂದ ಹೇಳ್ಬಹುದು ಆಶೀಫ್ ಬೆನ್ಮಾರ್. 19 ಕ್ಯಾಂಡಿಡೇಟ್ಗಳಿದ್ರು, ಅದರಲ್ಲಿ ಹೈಯೆಸ್ಟ್ ವೋಟ್ ಪಡೆದು 4,900 ತನಕ ವೋಟ್ ಪಡೆದಿದ್ದಾರೆ. 6,000 ವೋಟ್ ಅನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದಂತಹ ಆಶೀಫ್ ಬೆನ್ಮಾರ್ ಅವರಿಗೆ ಅಭಿನಂದಿಸ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಾವೆಲ್ಲರನ್ನು ಹೊಂದಿಸಿದ ಜೈ ಹಿಂದ್, ಜೈ ಯುವ ಕಾಂಗ್ರೆಸ್. ಅವರ ಮನದಾಳವನ್ನು ಯಶಸ್ವಿ ರೀತಿಯಲ್ಲಿ ನೆರವೇರಿಸಿದಂತವರು ನವಾಜ್ ಅವರಿಂದ ವ್ಯಾಪ್ತಿಯಲ್ಲಿ ಯುವ ಕಾಂಗ್ರೆಸ್ ಚುನಾವಣೆಗೆ ಸ್ಪರ್ಧಿಸಿ ವಿಜೇತರಾದಂತಹ ಎಲ್ಲ ಪದಾಧಿಕಾರಿಗಳಿಗೆ ಒಂದು ಗೌರವ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಬ್ಲಾಕಿನ ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ಯುವ ಕಾಂಗ್ರೆಸ್ಸಿನ ಕಾರ್ಯಕರ್ತರೇ ಹಾಗೂ ಪಕ್ಷದ ಎಲ್ಲ ಹಿತೈಷಿಗಳು ಎಲ್ಲರಿಗೂ ವಂದಿಸುತ್ತಾ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಚುನಾವಣೆಯ ಫಲಿತಾಂಶ ಬಂದು 24 ಗಂಟೆ ಹಾಗೂ ಮುಂಚಿತವಾಗಿ ಈ ಒಂದು ಯುವ ಕಾಂಗ್ರೆಸ್ಸಿಗೆ ಶಕ್ತಿ ತುಂಬಲು ಒಂದು ಅಭಿನಂದನಾ ಸಭೆಯನ್ನು ಮಾಡಿದ್ದಂದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ನಾನು ಇಚ್ಛಿಸ್ತೇನೆ. ಅದಕ್ಕೆ ಬ್ಲಾಕಿನ ಗೌರವಾನ್ವಿತ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ, ಬಹಳ ಈಗಾಗಲೇ ಸಿಎಂ ರೌಫ್ ಅವರು ಹೇಳಿದ ಹಾಗೆ ಹಾಗೂ ಸೂರಯ್ಯ ಅವರು ಹೇಳಿದ ಹಾಗೆ ಒಂದು ಜವಾಬ್ದಾರಿ, ನಾವು ವಿಜೇತರಾದಲ್ಲ, ಜವಾಬ್ದಾರಿ ನಮ್ಮ ಮೇಲೆ ಬಂದದ್ದು. ಗೌರವಾನ್ವಿತ ಸಭಾಧ್ಯಕ್ಷರಾದ UT ಖಾದರ್ ಸರ್ ಅವರು ಈ ಚುನಾವಣೆ ಪ್ರಕ್ರಿಯೆ ಆಗುವ ಮುಂಚಿತವಾಗಿ ಆಸಿಫ್ ಬೆನ್ಮಾರ್, ರೌಫ್ ಸಿಎಂ ಮತ್ತು ನನ್ನನ್ನು ಮೂರನ್ನು ಕರೆದು, ನಿಮ್ಮಲ್ಲಿ ಯಾರಾದರೊಬ್ಬರು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಗೆ ಅಧ್ಯಕ್ಷಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕೆಂಬ ಮಾತನ್ನು ಹೇಳಿದರು. ಆದರೆ ನಮಗೆ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟಿಲ್ಲ, ನಾವು UT ಖಾದರ್ ಸಭಾಧ್ಯಕ್ಷರ ಅವರ ಬೆನ್ನೆಲುಬಾಗಿ ನಿಲ್ಲಬೇಕಾದದ್ದು. ಆದ್ದರಿಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕೆಂಬ ಹುಮ್ಮಸ್ಸಿನಿಂದ ನಾವು ಜಿಲ್ಲೆಗೆ ಸ್ಪರ್ಧೆ ಮಾಡೋದಿಲ್ಲ, ನಾನು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಕ್ಕೆ ಸ್ಪರ್ಧೆ ಮಾಡುತ್ತೇನೆಂಬ ಮಾತನ್ನು ಹೇಳಿಕೊಂಡು ನಾನು ಚುನಾವಣೆಗೆ ನಿಂತೆ. ಆಂತರಿಕ ಚುನಾವಣೆ ಆದರೂ ಕೂಡ ನಮ್ಮ ಮುಡಿಪು ಬ್ಲಾಕ್ ಇರ್ಬೋದು, ಉಳ್ಳಾಲ ಬ್ಲಾಕ್ ಇರ್ಬೋದು, ಎಲ್ಲ ನಾನು ಬ್ಲಾಕಿನ ನಾಯಕರ ಕರೆ ಮಾಡಿ ಅವರಿಗೆ ಸಹಕಾರ ಕೊಡಬೇಕಂತ ಹೇಳಿದ ಸಂದರ್ಭದಲ್ಲಿ ಎಲ್ಲರೂ ಬಹಳ ಹುಮ್ಮಸ್ಸಿನಿಂದ ನೀನು ಸ್ಪರ್ಧೆ ಮಾಡು, ಖಂಡಿತ ನಮ್ಮ ಸಹಕಾರ ಇದ್ದೇ ಇದೆ ಎಂಬ ಮಾತನ್ನು ಹೇಳಿದರು. ಆ ಮಾತಿನಂತೆ ಸುಮಾರು 10,000ಕ್ಕಿಂತ ಅಧಿಕ ಮೆಂಬರ್ಶಿಪ್ ಮತ್ತು ವೋಟ್ ಕೂಡ ನಮ್ಮ 2 ಕ್ಷೇತ್ರ ಸೇರಿ ನಾವು ಮಾಡಿದ್ದೆವು. ಆದರೆ ಅದರಲ್ಲಿ 4,200 ಮತಗಳು ಮಾತ್ರ ನಮಗೆ ಅದು ಕೌಂಟಿಂಗ್ಗೆ ಬಂದಿತ್ತು. 6,000ದಷ್ಟು ವೋಟ್ಗಳು ರಿಜೆಕ್ಟ್ ಆಗಿದ್ದವು, ವೋಟ್ ಲಿಸ್ಟ್ ಇತ್ತು. ಆದರೆ ನಾವೆಲ್ಲರೂ ಕಂಬಳದ ಬಿಸಿಯಲ್ಲಿ ಇದ್ದ ಆ ಸಂದರ್ಭದಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ನಮ್ಮಿಂದ ಆಗಲಿಲ್ಲ. ಬಹುಶಃ ಅದು ಕೂಡ ಆಗಿದ್ರೆ ನಮಗೆ ಜಿಲ್ಲೆಯಲ್ಲಿ ಹೆಚ್ಚು ಮತ ಚಲಾವಣೆ ಆದಂತಹ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂತ ನಮಗೆ ಬರುತ್ತಿತ್ತು ಹೆಸರು. ಆದರೆ ಆಗಲಿಲ್ಲ. ಆದರೂ ಕೂಡ 4,200 ಮತದಲ್ಲಿ 3,550 ಮತ ನನಗೆ ಅಧ್ಯಕ್ಷನಾಗಿ ಸ್ಪರ್ಧೆ ಮಾಡಿ ನನಗೆ ಈ 2 ಬ್ಲಾಕಿನ ಎಲ್ಲ ಯುವ ಕಾಂಗ್ರೆಸ್ನ ಮಿತ್ರರು ನನಗೆ ನೀಡಿದ್ದಾರೆ. ಅದು ಬ್ಲಾಕಿನ ಎಲ್ಲ ಗೌರವಾನ್ವಿತ ನಾಯಕರ ಅವರ ಒಂದು ಸಹಕಾರದಿಂದ ಸಾಧ್ಯವಾಯಿತು. ಆದ್ದರಿಂದ ನೀವು ಕೊಟ್ಟಂತಹ ಜವಾಬ್ದಾರಿ ಖಂಡಿತ ನಾನು ಚಾಚು ತಪ್ಪದೆ ಅದನ್ನು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಎಲ್ಲ ಯುವಕರನ್ನು ಕಟ್ಟಿಕೊಂಡು
ಎಲ್ಲರನ್ನು ಸಮಾನವಾಗಿ ನೋಡಿಕೊಂಡು ಬ್ಲಾಕಿನ ಎಲ್ಲ ಅಧ್ಯಕ್ಷರನ್ನಿರಬಹುದು, ಪದಾಧಿಕಾರಿಗಳು ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮ ಸಲಹೆ ಮೇರೆಗೆ ನಾನು ತೆಗೆದುಕೊಂಡು ಹೋಗ್ತೇನೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಇಚ್ಛಿಸ್ತಾ ಇದ್ದೇನೆ. ನಮಗೆ ಬಹಳ ಜವಾಬ್ದಾರಿ ಇದೆ. ಯಾಕಂದ್ರೆ ನಮ್ಮ ನಾಯಕರು, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಯುಟಿ ಖಾದರ್ ಸರ್ ಅವರೀಗ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾಗಿದ್ದಾರೆ. ಪಕ್ಷದ ಚಟುವಟಿಕೆಯಲ್ಲಿ ಅವರಿಗೆ ಎದುರಿಗೆ ಬಂದು ನಿಲ್ಲಲಿಕ್ಕೆ ಈಗ ಆಗುವುದಿಲ್ಲ. ಆದ್ದರಿಂದ ಪಕ್ಷದ ಕಾರ್ಯಕ್ರಮಗಳಿಗೆ ಅವರು ಹಿಂದಿನಿಂದ ಸಹಕಾರ ಕೊಡ್ತಾ ಇದ್ದಾರೆ. ಮುಂದೆ ನಿಂತು ಮಾಡಬೇಕಾದಂತ ಕೆಲಸ ನಮ್ಮದಾಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ರಮೇಶ್ ಗೋಳಿಯಾರ್ ಸರ್ ಅವರು ನಮಗೆ ಮಾತನ್ನು ಹೇಳಿದರು, ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಬೇಕು. ಇವತ್ತು ನಾವು ಮೀಟಿಂಗ್ ಅನ್ನು ಕೂಡ ಕರೆದಿದ್ದೆವು. ನಾವು ಈ ಒಂದು ಸಭೆ ಆದ ನಂತರ ಯುವ ಕಾಂಗ್ರೆಸ್ನ ಮಿತ್ರರೊಂದಿಗೆ ಸಮಾಲೋಚನೆ ಮಾಡಿ ಒಂದು ಬೃಹತ್ ಮಟ್ಟದಲ್ಲಿ ನಾವು ಒಂದು ಸಮಾವೇಶವನ್ನು ಮಾಡಿ, ಅದು ಕರ್ನಾಟಕ ರಾಜ್ಯದಲ್ಲೇ ಹೆಚ್ಚಿನ ಒಂದು ಬೃಹತ್ ಮಟ್ಟದ ಸಮಾವೇಶವನ್ನು ಖಂಡಿತ ನಾವು ಮಾಡುತ್ತೇವೆ. ನಮ್ಮ ಕ್ಷೇತ್ರದ ಶಾಸಕರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ಅವರು ಖಂಡಿತ ಮಾಡೇ ಮಾಡುತ್ತಾರೆ. ನಮಗೂ ಕೂಡ ನಾವು ಈ ಒಂದು ರಂಜಾನ್ ಬರುವ ಮುಂಚಿತವಾಗಿ ಕಾರ್ಯಕ್ರಮ ಮಾಡುವಂತಹ ಯೋಜನೆ ನಮ್ಮಲ್ಲಿದೆ. ಕೇವಲ 20 ದಿನಗಳು ಮಾತ್ರ ಇದೆ. ಅದರ ಒಳಗಡೆ ನಮಗೆ ಕಾರ್ಯಕ್ರಮ ಮಾಡಬೇಕಾಗ್ತದೆ. ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರತಿಯೊಂದು ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರತಿಯೊಂದು ಬೂತ್ ಮಟ್ಟದ ಪದಾಧಿಕಾರಿಗಳನ್ನು ಖಂಡಿತ ನಾವು 20 ದಿವಸದ ಒಳಗಡೆ ನಾವು ಆಯ್ಕೆ ಮಾಡುತ್ತೇವೆ. ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗುತ್ತದೆ. ಈ ಒಂದು ಸಮಿತಿಯನ್ನು ಮಾಡಿಕೊಂಡು ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ 4-5 ವ್ಯಕ್ತಿಗಳು ಸಮಿತಿಯಲ್ಲಿದ್ದಾರೆ. ಉಳಿದ ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ. ಆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವಾಗ ಎರಡೂ ಬ್ಲಾಕಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಗಮನಕ್ಕೆ ತಂದು ನೀವು ನೀಡುವಂತಹ ಅತ್ಯುತ್ತಮ ಯಾರು ಯುವಕರಿದ್ದಾರೆ, ಸಕ್ರಿಯ ಕಾರ್ಯಕರ್ತರಿದ್ದಾರೆ, ಅವರನ್ನು ನಾವು ಮಾಡುತ್ತೇವೆ. ಅದು ಬಿಟ್ಟು ನಮಗೆ ಬೇಕಾದವರು ನಾವು ಖಂಡಿತ ಮಾಡುವುದಿಲ್ಲ. ನಿಮ್ಮೊಂದಿಗೆ ಸಮಾಲೋಚನೆ ಮಾಡಿ ನೀವು ಕೊಟ್ಟಂತಹ ಯಾರು ಕಾರ್ಯಕರ್ತರಿದ್ದಾರೆ ಅವರನ್ನು ನಮ್ಮ ಸಮಿತಿಗೆ ಆಯ್ಕೆ ಮಾಡಿಕೊಂಡು ಬೃಹತ್ ಮಟ್ಟದಲ್ಲಿ ಕಾರ್ಯಕ್ರಮ ನಾವು ಮಾಡುತ್ತೇವೆ. ನಿಮ್ಮ ಸಹಕಾರವನ್ನು ನಾನು ಬಯಸುತ್ತಾ ನನ್ನ ಮತ್ತು ನಮ್ಮ ತಂಡದ ಈ ಒಂದು ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಪ್ರತಿಯೊಂದು ಅಭ್ಯರ್ಥಿಗಳು, ಅದು ನಾನು ಅಧ್ಯಕ್ಷನಾಗಿರ್ಬೋದು, ನನ್ನೊಂದಿಗೆ ಚುನಾವಣೆ ಮಾಡಿದ ಇನ್ನಿತರ 3 ಅಭ್ಯರ್ಥಿ ಇರ್ಬೋದು, ಅವರು ಉಪಾಧ್ಯಕ್ಷರಾಗಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ಮತ್ತೆ ಮುಡಿಪು ಬ್ಲಾಕಿನ ಅಧ್ಯಕ್ಷರಾದ ಪ್ರತಾಪ್ ಚಂದ್ರ ಕರ್ಕೇರ್ ಅವರಿದ್ದಾರೆ. ಅದೇ ರೀತಿ ಉಳ್ಳಾಲ ಬ್ಲಾಕಿನ ಅಧ್ಯಕ್ಷರಾದ ಸ್ವೀಟಿ ಕಾಳಡಿಸೋಸ್ ಅವರಿದ್ದಾರೆ. ಅವರು ಕೂಡ ಬಹಳ ಅತ್ಯುತ್ತಮವಾದಂತಹ ಕೆಲಸವನ್ನು ಚುನಾವಣಾ ಸಂದರ್ಭದಲ್ಲಿ ಮಾಡಿದ್ರು. ಬಹುಶಃ ನಾವು ಹೇಳುವ ಮುಂಚಿತವಾಗಿ ಅವರು ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಕೊಟ್ಟಿದ್ರು. ಅವರಿಗೂ ಕೂಡ 2,000 ಚಿಲ್ಲರೆ ಮತವನ್ನು ಅವರು ಪಡೆದು ಅವರು ಅಧ್ಯಕ್ಷೆಯಾಗಿದ್ದಾರೆ. ಅದು ಮಾತ್ರವಲ್ಲ, ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೇ ಇತಿಹಾಸವನ್ನು ಅವರು ಸೃಷ್ಟಿ ಮಾಡಿದ್ದಾರೆ. ಒಂದು ಮಹಿಳಾ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷೆ ಪ್ರಥಮ ಬಾರಿಗೆ ಆಗಿದೆ ಅಂತ ಹೇಳ್ಬಹುದು. ಆದರೂ ಕೂಡ ಅವರು ಖಂಡಿತ ಕೆಲಸ ಮಾಡ್ತಾರೆ ಎಂಬ ಆಶಾಭಾವನೆ ನಮಗಿದೆ. ನಿಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ, ನಮಗೆ ಚುನಾವಣೆಯ ಸಂದರ್ಭದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ಮಾಡಿದಂತಹ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರತಿಯೊಂದು ನಾಯಕರಿಗೂ, ಪ್ರತಿಯೊಂದು ಕಾಂಗ್ರೆಸ್ ಕಾರ್ಯಕರ್ತರಿಗೂ, ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೂ ನನ್ನ ಮನದಾಳದ ವಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತಾ, ಅದೇ ರೀತಿ ತ್ವಾಹ ಉಳ್ಳಾಲ್ ಅವರಿರ್ಬೋದು, ತೌಹೀದ್ ಕಲ್ಲಾಪುರ ಅವರಿರ್ಬೋದು, ವೈಭವ್ ಶೆಟ್ಟಿ ತಲಪಾಡಿ ಇರ್ಬೋದು, ಸಫಾನ್ ಕೆರಬೇಲ್ ಇರ್ಬೋದು, ಅದೇ ರೀತಿ ನಮ್ಮ NSV ಶಾಹಿದ್ ಅವರು ಇರ್ಬೋದು, ಅದೇ ರೀತಿ ಅನೇಕ ರಶೀದ್ ಉಳ್ಳಾಲ್ ಅವರು ಇರ್ಬೋದು, ನಮ್ಮ ಮನ್ಸೂರ್ ಅವರು ಇರ್ಬೋದು, ಅದೇ ರೀತಿ ಎಲ್ಲರೂ ಮುಸ್ತಫಾ ಉಳ್ಳಾಲ್ ಅವರು ಇರ್ಬೋದು, ದಿನೇಶ್ ರೈ ಅವರು ಇರ್ಬೋದು, ಪ್ರತಿಯೊಂದು ನಾಯಕರು ನಮಗೆ ಬೆನ್ನೆಲುಬಾಗಿ ಚುನಾವಣಾ ಸಂದರ್ಭದಲ್ಲಿ ನಿಂತಿದೆ. ನಿಮ್ಮೆಲ್ಲ ಸಹಕಾರದಿಂದ ಮಾತ್ರ ನಾವು 10,000ಕ್ಕಿಂತಲೂ ಜಾಸ್ತಿ ಓಟನ್ನು ಮಾಡಲಿಕ್ಕೆ ಸಾಧ್ಯವಾಯಿತಂತ ಈ ಸಂದರ್ಭದಲ್ಲಿ ಕೊಡುತ್ತಾ ನಿಮಗೂ ಕೂಡ ವಂದಿಸುತ್ತಾ, ನಮಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಮಾಡಿದ ಪ್ರತಿಯೊಂದು ಯುವ ಕಾಂಗ್ರೆಸ್ಸಿನ ಮಿತ್ರರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಯುವ ಕಾಂಗ್ರೆಸ್. ಸರ್ ಅವರಿಗೆ ಅವರು ನನಗೆ ಆಪರ್ಚುನಿಟಿ ಕೊಟ್ಟದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆಯೇ ಈ ಒಂದು ಜರ್ನಿಯಲ್ಲಿ ನನಗೆ ಟೀಮ್ ಮೇಟ್ ಆಗಿ ನನಗೆ ಸಹಾಯ ಮಾಡಿದಂಥ ಎಲ್ಲ ನನ್ನ ಗೆಳೆಯರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೂ ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ಕಾಂಗ್ರೆಸ್ ಮುಖಂಡರಿಗೂ ಸಹ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇದಕ್ಕೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಅವರು ಅವರ ತಂದೆ ಕೂಡ ಬ್ಲಾಕ್ ಅಧ್ಯಕ್ಷರಾಗಿದ್ದರು, ಅವರು ಬಂಟ್ವಾಳ ತಾಲೂಕು ಪಂಚಾಯತಿನ ಅಧ್ಯಕ್ಷರು ಕೂಡ ಆಗಿದ್ದರು. ಅದೇ ಒಂದು ಫ್ಯಾಮಿಲಿಯಿಂದ ಬಂದವರು ನಮ್ಮ ಮುಡಿಪು ಬ್ಲಾಕಿನ
ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸನ್ಮಾನ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೆಯಾಗಿ ಇಲ್ಲಿ ನೆರೆದಿರ್ತಕ್ಕಂತಹ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ, ಅದೇ ರೀತಿ ಪಕ್ಷದ ವೇದಿಕೆ ಮುಂದೆ ಇರ್ತಕ್ಕಂತಹ ಎಲ್ಲ ಪಕ್ಷದ ಮೇಲೆ ಪ್ರೀತಿ ಇರ್ತಕ್ಕಂತಹ ಕಾರ್ಯಕರ್ತರಿಗೂ ಒಂದೇ ವಾಕ್ಯದಲ್ಲಿ ವಂದನೆಗಳನ್ನ ಸಲ್ಲಿಸುತ್ತಾ, ನಿನ್ನೆ ನಡೆದಂತಹ ಚುನಾವಣೆಯ ರಿಸಲ್ಟ್ ಬಂದಾಗ ಎಲ್ಲರಿಗೂ ಪಕ್ಷದಲ್ಲಿ ಯಾರೆಲ್ಲ ಪಕ್ಷದ ಚುನಾವಣೆ ಆಗಿರೋದ್ರಿಂದ ಪಕ್ಷದಲ್ಲಿ ಗೆದ್ದಿರುವಂತಹ ಎಲ್ಲ ಕಾರ್ಯಕರ್ತರಿಗೂ ಒಂದು ಹುಮ್ಮಸ್ಸು ಇರ್ಬೋದು. ಅದೇ ರೀತಿ ಸೋತಿರ್ತಕ್ಕಂತಹ ನಮ್ಮದೇ ಪಕ್ಷದ ನಮ್ಮದೇ ನಾಯಕರು, ನಮ್ಮ ಒಡನಾಡಿಗಳು. ಆದ್ರಿಂದ ಇದು ಪಕ್ಷದ ಆಂತರಿಕ ಚುನಾವಣೆ. ಇದರಲ್ಲಿ ಸೋಲು ಗೆಲುವು ಎಂಬುದೇ ಇಲ್ಲ. ಸೋತವರು ನಮ್ಮವರೇ, ಗೆದ್ದವರು ನಮ್ಮವರೇ. ಆದ್ರಿಂದ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಹಿತೈಷಿಗಳು ಎಂಬ ನೆಲೆಯಲ್ಲಿ ಪಕ್ಷಕ್ಕಾಗಿ ದುಡಿಯೋಣ. ಮತ್ತು ಒಂದು ಮಾತಿದೆ, ಅಂದ್ರೆ ಒಬ್ಬ ತಂದೆಯವರು ಪಕ್ಷದಲ್ಲಿ ಇದ್ದರೆ ಕೂಡ ಅವರ ಮಕ್ಕಳು ಕೂಡ ಬೆಳೀತಾರೆ ಅಂತ ಹೇಳಿ. ಈಗ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ಬೇಕಂತಿಲ್ಲ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ಬೇಕಂತಿಲ್ಲ. ನಾನು ನಂದು ಪರ್ಸನಲ್ ಆಗಿ ಹೇಳ್ಬೇಕಂತಂದ್ರೆ, ನಾವು ಕನ್ನಡದಿಂದ ಚುನಾವಣೆಯನ್ನು ನೋಡ್ತಾ ಬಂದಿದ್ದೇವೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಪಕ್ಷದ ಹಿಂದೆ ಹೋಗಿರುವಂತವ್ರು. ಅದೇ ರೀತಿ ಈಗ ಯುವ ಕಾಂಗ್ರೆಸ್ ಚುನಾವಣೆಗೆ ಕೂಡ ನಾನು ನಿಂತಿರೋದಲ್ಲ, ವಾಸ್ತವ ಸಂಗತಿ ನವಾಜ್ ಆಗಿರ್ಬೋದು, ರೌಫ್ ಆಗಿರ್ಬೋದು, ಆಸಿಫ್ ಆಗಿರ್ಬೋದು, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನನ್ನ ಪರ್ಸನಲ್ ಒಪಿನಿಯನ್ ಮೇಲೆ ನಾನು ನಿಂತಿರ್ತಕ್ಕಂಥದ್ದಲ್ಲ, ಬಾಸ್ ಹೇಳಿರಬೇಕಾಗಿ ನಾನು ನಿಂತಿರುವಂಥದ್ದು. ನಿಂತ ನಂತರ ಚುನಾವಣೆಯಲ್ಲಿ ಗೆಲ್ಲುವುದು ನಮ್ಮ ಮೊದಲ ಆದ್ಯತೆ. ಆದ್ರಿಂದ ಚುನಾವಣೆಗೆ ನಿಂತ ನಂತರ ಹಗಲಿರೋದು ನಾವು ಶ್ರಮ ಪಟ್ಟಿರ್ತೇವೆ, ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅರ್ಜೆಂಟ್ ಆದವರಲ್ಲ, ನಾವು ಕಷ್ಟಪಟ್ಟು ಚುನಾವಣೆಯಲ್ಲಿ ಸ್ಪರ್ಧಿಸಿರುವುದು, ಗೆದ್ದಿರುವುದು ಕೂಡ. ಆದ್ರಿಂದಾಗಿ ಎಲ್ಲ ನನ್ನ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಎಂಟೈರ್ ಟೀಮಿಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವಕಾಶ